ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಸರ್ವವೇದಾಂತಸಿದ್ಧಾಂತಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತ ವೇದಸಾಗರಾತ್. ನನ್ನ ವೇದಾಂತ ಬಂಧುಗಳೇ ಹಾಗೂ ಎಲ್ಲ ಹಿರಿಯ ಶ್ರೋತೃಗಳೇ, ಈ ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ಶ್ರೀಮತಿ ರಮಾಮಣಿ ಹಾಗೂ ಅವರ ಪರಿವಾರದವರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಹಿಂದಿನ ಅವಧಿಯಲ್ಲಿ ನಾವು ಸೇರಿದಾಗ ಆತ್ಮತತ್ವಕ್ಕೆ ಬೇಕಾದಂತಹ ಹಿನ್ನೆಲೆಯನ್ನು ಕುರಿತು ಚಿಂತನೆ ಮಾಡ್ತಾ ಇದ್ವಿ. ಹಾಗೆ ಆ ಮಾತನ್ನು ಹೇಳುವಾಗ ಭಗವತ್ಪಾದರು ಒಂದು ಮಾತನ್ನು ಹೇಳಿದರು. ಬ್ರಹ್ಮಾತ್ಮೈಕತ್ವ ಬೋಧೇನ ಮೋಕ್ಷ ಸಿದ್ಧ್ಯತಿ ನಾನ್ಯಥಾ. ಈ ಜೀವಾತ್ಮ ಮತ್ತು ಪರಮಾತ್ಮ ಇವರೀರರ ಏಕತ್ವ ಭಾವದಿಂದಲೇ ಮೋಕ್ಷ ಎನ್ನುವಂಥದ್ದು ಸಿದ್ಧಿಸ್ತದೆ, ಹೊರತು ಇನ್ಯಾವುದರಿಂದಲೂ ಅಲ್ಲ ಅಂತ ಹೇಳಿ, ಆ ಮೋಕ್ಷ ಎನ್ನುವಂಥದ್ದು ಉತ್ಪಾದ್ಯ ಅಂದರೆ ಇನ್ಯಾವುದರಿಂದಲೋ ಉತ್ಪಾದನೆ ಮಾಡಿ ಪಡೆಯುವಂಥದ್ದಲ್ಲ, ಮತ್ತು ಇನ್ನೆಲ್ಲಿಗೋ ಹೋಗಿ ಅದನ್ನು ಪಡೆಯುವಂಥದ್ದಲ್ಲ, ಸಂಸ್ಕಾರ್ಯವೂ ಅಲ್ಲ, ಮತ್ತು ಅದು ವಿಕಾರ್ಯವೂ ಅಲ್ಲ, ಅದು ನಮ್ಮದೇ ಸ್ವರೂಪ ಅಂತ ಹೇಳಿ, ಅದು ನಮ್ಮ ಒಳಗಿನ ಅರಿವಿನಿಂದಲೇ ಪಡಿಬೇಕಾದದ್ದೇ ಹೊರತು ಇನ್ಯಾವುದರಿಂದಲೂ ಬರುವುದಿಲ್ಲ, ಪ್ರಾಪ್ತ ಆಗುವುದಿಲ್ಲ ಎನ್ನುವಂಥ ಮಾತನ್ನು ಹೇಳಿದರು. ಆಗ ಒಂದು ಸಂಶಯ ಬಂದಿತ್ತು. ಎಷ್ಟೋ ಜನ ದೊಡ್ಡ ದೊಡ್ಡ ಪಂಡಿತರುಗಳಿರ್ತಾರೆ, ತುಂಬ ತಿಳ್ಕೊಂಡಿರ್ತಾರೆ, ಚೆನ್ನಾಗಿ ಮಾತನಾಡ್ತಾರೆ, ಚೆನ್ನಾಗಿ ವ್ಯಾಖ್ಯಾನ ಮಾಡ್ತಾರೆ. ಅಂಥವರಿಗೂ ಹಾಗಿದ್ರೆ ಮೋಕ್ಷ ಸಿಗುವುದಿಲ್ವೋ ಎನ್ನುವಂಥ ಒಂದು ಪ್ರಶ್ನೆಗೆ ಉತ್ತರವಾಗಿ 60ನೇ ಶ್ಲೋಕವನ್ನು ಭಗವತ್ಪಾದರು ಹೇಳಿದ್ದಾರೆ. ವಾಗ್ವೈಖರಿ ಶಬ್ದಝರಿ ಶಾಸ್ತ್ರವ್ಯಾಖ್ಯಾನ ಕೌಶಲಂ ವೈದುಷ್ಯಂ ವಿದುಷಾಂ ತದ್ವತ್ ಭುಕ್ತಯೇ ನತು ಮುಕ್ತಯೇ. ಇವೆಲ್ಲವೂ ಅಂದರೆ ಚೆನ್ನಾಗಿ ಸರಳ ಪದಗಳಿಂದ ಮಾತನಾಡುವುದಾಗಲಿ, ಅಥವಾ ನಿರಂತರ ಪುಂಖಾನುಪುಂಖವಾಗಿ ಶಬ್ದಗಳನ್ನು ಹರಿಬಿಡುವುದಾಗಲಿ, ಅಥವಾ ಪಾಂಡಿತ್ಯ ಪ್ರದರ್ಶನವನ್ನು ಮಾಡುವುದಾಗಲಿ, ಇವೆಲ್ಲವೂ ಹೊಟ್ಟೆಗೆ ಒಂದಿಷ್ಟು ಕೊಟ್ಟಾವೆ ಅಷ್ಟೇ ಹೊರತುನು ಅಂತರಂಗದಲ್ಲಿ ಜ್ಞಾನದ ಬೆಳಕನ್ನು ಕೊಟ್ಟಿಯೇ ಕೊಡ್ತಾವೆ ಅನ್ನುವಂಥ ನಿಯಮ ಇಲ್ಲ. ನತು ಮುಕ್ತಯೇ, ಭುಕ್ತಿಗಾಗತ್ತೆ ಆದರೆ ಮುಕ್ತಿಗೆ ಆಗೋಲ್ಲ ಎನ್ನುವಂತಹ ಮಾತನ್ನು ಹೇಳಿದರು. ಇಲ್ಲಿವರೆಗೆ ನಮ್ಮ ಚಿಂತನೆ ಬಂದು ನಿಂತಿತ್ತು. ಈ ಮಾತಿನ ಹಿನ್ನೆಲೆಯಲ್ಲಿ ನಾನು ಒಂದು ಮಾತನ್ನು ಹೇಳಿದ್ದೆ, ಇನ್ನೊಮ್ಮೆ ನೆನಪಿಸ್ತೇನೆ. ಕೇವಲ ಪಾಂಡಿತ್ಯ ಇದ್ದವರಿಗೆ ಮೋಕ್ಷ ಸಿಗ್ತದೆ ಎನ್ನುವಂಥದ್ದು ಸುಳ್ಳು. ಮತ್ತು ಆತ್ಮಜ್ಞಾನ ಬರುವಂಥದ್ದು ಅದು ಸಾಧನೆಯಿಂದ. ಅದಕ್ಕೆ ಪಾಂಡಿತ್ಯ ಬೇಕು. ಎಷ್ಟು ಬೇಕು ಅಂದರೆ ಶಾಸ್ತ್ರದಲ್ಲಿ ಹೇಳಿದ ವಿಷಯವನ್ನು
ಅರ್ಥ ಮಾಡಿಕೊಂಡು ಸಾಧನೆಗೆ ತೊಡುವುದಕ್ಕೆ ಎಷ್ಟು ಬೇಕೋ ಅಷ್ಟು ಬೇಕು. ಹೊರತು ನಾನು ವಾದ ಮಾಡಿ 10 ಜನರನ್ನು ಸೋಲಿಸ್ತೇನೆ, ಅಂಥ ಪಾಂಡಿತ್ಯ ನನಗಿದೆ ಅಂತ ಅಂದ್ಕೊಂಡವರಿಗೆ ಎಲ್ಲರಿಗೂ ಸಹ ಮೋಕ್ಷ ಸಿಕ್ಕಿದಂಥ ದಾಖಲು ಇಲ್ಲ. ಯಾರು ಆತ್ಮಜ್ಞಾನಿಗಳು ಆಗಿದ್ದಾರೋ ಅವರು ಯಾರೂ ತಮ್ಮ ಪಾಂಡಿತ್ಯದಿಂದ ಇನ್ನೊಬ್ಬರನ್ನು ಸೋಲಿಸುವುದಕ್ಕಾಗಲಿ ತಾವು ಗೆಲ್ಲುವುದಕ್ಕಾಗಲಿ ಮುಂದಾಗಿರುವುದು ಕಾಣೋದಿಲ್ಲ. ಉದಾಹರಣೆಗೆ ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು, ಪ್ರಾತಸ್ಮರಣೀಯರಾದಂತಹ ಈ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಬರೆದಂತಹ ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳವರು, ಸದ್ಗುರು ಸಮರ್ಥ ರಾಮದಾಸರು, ಈ ಎಲ್ಲ ಮಹಾತ್ಮರನ್ನು ನೋಡಿದಾಗ ಅವರು ಎಂದಾದರೂ ತಮ್ಮ ಜೀವನದಲ್ಲಿ ತಮ್ಮ ಪಾಂಡಿತ್ಯವನ್ನು ಇನ್ನೊಬ್ಬರನ್ನು ಸೋಲಿಸೋದಕ್ಕಾಗಿ ಬಳಸಿಕೊಂಡದ್ದು ಕಾಣುತ್ತಾ? ಇಲ್ಲ. ಹಾಗಾಗಿ ಇವೆಲ್ಲ ಪಾಂಡಿತ್ಯ ಬೇಕು. ಯಾಕೆ ಬೇಕು ಹೇಳಿದರೆ ನಾವು ಅಂತರ್ಮುಖರಾಗುವುದಕ್ಕೆ ಬೇಕು. ಆ ಪಾಂಡಿತ್ಯ ಇಲ್ಲದೇ ಇದ್ರೂ ಅಂತರ್ಮುಖ ಆಗೋದಕ್ಕೆ ಆಗತ್ತೆ ಅಂತಾದರೆ ಅದರ ಅವಶ್ಯಕತೆ ಇಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಇದೇ ಅರ್ಥವನ್ನು ಮತ್ತೆ ಮುಂದಿನ 61ನೇ ಶ್ಲೋಕದಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಅಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನು ಅಂದರೆ, ಈಗ ಹಿಂದೆ ಒಂದು ಮಾತು ಬಂದಿತ್ತು 59ನೇ ಶ್ಲೋಕದಲ್ಲಿ, ವೀಣಾಯಾಃ ರೂಪಸೌಂದರ್ಯಂ ತಂತ್ರೀವಾದನ ಸೌಷ್ಠವಂ ಪ್ರಜಾರಂಜನ ಮಾತ್ರಂ ತನ್ನ ಸಾಮ್ರಾಜ್ಯಾಯ ಕಲ್ಪತೆ. ಒಬ್ಬ ತುಂಬ ಚೆನ್ನಾಗಿ ವೀಣೆ ಬಾರಿಸ್ತಾನೆ. ವೀಣೆ ತುಂಬ ಸುಂದರವಾಗಿದೆ. ಆ ವೀಣೆಯ ತಂತಿಯನ್ನು ಚೆನ್ನಾಗಿ ನುಡಿಸೋದ್ರ ಮೂಲಕ ಮಾಧುರ್ಯವಾದ ನಾದವನ್ನು ಹೊರಹೊಮ್ಮಿಸ್ತಾನೆ. ಇಷ್ಟೆಲ್ಲ ಇದ್ರೂ ಸಹ ಅವನೊಬ್ಬ ವೈಣಿಕನಾಗ್ಬೋದೇ ಅಷ್ಟೇ ಹೊರತನು ಒಬ್ಬ ಸಾಮ್ರಾಜ್ಯ ಕಟ್ಟುವ ರಾಜ ಆಗಲಾರ, ಚಕ್ರವರ್ತಿ ಆಗಲಾರ. ಈ ಉದಾಹರಣೆಯಿಂದ ಏನು ಗೊತ್ತಾಗುತ್ತೆ ಅಂದರೆ, ವೀಣೆಯ ಸೌಂದರ್ಯ ಕಣ್ಣಿಗೆ ಕಾಣುತ್ತೆ, ನಾದ ಕಿವಿಗೆ ಇಂಪನ್ನು ಕೊಡುತ್ತೆ. ಆದರೆ ಒಂದು ಕಿವಿ ಮತ್ತು ಕಣ್ಣು ಈ 2 ಇಂದ್ರಿಯಗಳನ್ನು ತೃಪ್ತಿಪಡಿಸುತ್ತೆ. ಪಾಂಡಿತ್ಯ ಮನಸ್ಸಿನ ಒಳಗಿನದಾದ್ದರಿಂದ, ಅರ್ಥಜ್ಞಾನದ ಮೂಲಕ ಬರುವುದಾದ್ದರಿಂದ ಅದಕ್ಕಿಂತಲೂ ಇದು ಹೆಚ್ಚು. ಯಾಕೆಂದರೆ ಕಣ್ಣಿಗೆ ಕಂಡಿದ್ದನ್ನು ನಾವು ನೋಡಿ ಮರಿತೇವೆ, ಕೇಳಿದ್ದನ್ನು ಕೇಳಿ ಮರಿತೇವೆ. ಆದರೆ ಯಾವುದು ನಮ್ಮ ಮನಸ್ಸಿನ ಒಳಕ್ಕೆ ಹೋಗುತ್ತೋ ಅದು ಚಿರಸ್ಥಾಯಿಯಾಗಿ ಇರುತ್ತದೆ. ಪಾಂಡಿತ್ಯ ಅಂತಹದ್ದಾದ್ದರಿಂದ ಈ ವೀಣಾವಾದನ ಕೌಶಲಕ್ಕಿಂತ ಇದು ಶ್ರೇಷ್ಠ. ಅದರಿಂದ ಯಾರಿಗೆ ಇಂಥ ಪಾಂಡಿತ್ಯ ಇರುತ್ತೋ ಅವರಿಗೆ ಮೋಕ್ಷ ಆಗಬಹುದಲ್ಲ, ಅದಕ್ಕಿಂತ ಇದು ಶ್ರೇಷ್ಠ ಅಂತ. ಈ ದಯವಿಟ್ಟು ಸಂಗೀತಗಾರರು ಯಾರಾದರೂ ಬೇಸರ ಮಾಡ್ಕೊಳ್ಬಾರ್ದು. ಈ ಸಂಗೀತ ಹಾಡುವಿಕೆಗಾಗಲಿ ಅಥವಾ ವಾದನಗಳನ್ನು ನುಡಿಸುವುದಕ್ಕಾಗಲಿ ಏನು ಸ್ಥಾನ ಉಂಟೋ ಅದಕ್ಕಿಂತ ವಿಶೇಷವಾದ ಸ್ಥಾನ ಪಾಂಡಿತ್ಯಕ್ಕೆ ಉಂಟು ಅನ್ನೋದು ಶಾಸ್ತ್ರದ ಅಭಿಪ್ರಾಯ. ಅದಕ್ಕೊಂದು ಕಾರಣವನ್ನು ಸಹ ಹೇಳ್ತಾರೆ. ಅಪ್ಪಯ್ಯ ದೀಕ್ಷಿತರು ತಮ್ಮ ಅನ್ಯಾಪದೇಶ ಶತಕದಲ್ಲಿ ಇಂಥ ಒಂದು ಮಾತನ್ನು ಹೇಳ್ತಾರೆ. ಅವರು ಕರ್ಣಂಗತಂ ಶುಷ್ಯತಿ ಕರ್ಣ ಏವ ಸಂಗೀತಕಂ ಸೈಕತ ವಾರಿರೀತ್ಯ ಆನಂದಯತ್ಯಂತರನುಪ್ರವಿಶ್ಯ ಸೂಕ್ತಿ ಕವೇರೇವ ಸುಧಾ ಸಗಂಧ ಅಂತ. ಈ ಸಂಗೀತಕ್ಕೂ ಸಾಹಿತ್ಯ ಅಂದರೆ ಪಾಂಡಿತ್ಯಕ್ಕಿರುವಂಥ ಒಂದು ವ್ಯತ್ಯಾಸವನ್ನು ಈ ಶ್ಲೋಕ ಹೇಳುತ್ತೆ. ಏನು ಅಂದರೆ, ಸಂಗೀತವನ್ನು ಕೇಳಿದಾಗ, ಎಂಥ ಸಂಗೀತ ಅಂದರೆ ಅರ್ಥಜ್ಞಾನ ಇಲ್ಲದೆ ಹಾಡುವವರ ಸಂಗೀತ, ಅರ್ಥಜ್ಞಾನ ಮಾಡಿಕೊಳ್ಳದೆ ಕೇಳುವ ಶ್ರೋತ್ರಿಯನ ಸಂಗೀತ. ಇದು ಹೇಗಿರುತ್ತೆ ಕೇಳಿದರೆ, ಕರ್ಣಂಗತಂ ಶುಷ್ಯತಿ ಕರ್ಣ ಏವ. ಕಿವಿಯ ಒಳಕ್ಕೆ ಹೋಗುತ್ತೆ, ಅಲ್ಲಿಯೇ ಅದು ಒಣಗಿ ಹೋಗುತ್ತೆ, ಬತ್ತಿ ಹೋಗುತ್ತೆ. ಕಿವಿಯಿಂದ ಮುಂದಕ್ಕೆ ಮನಸ್ಸಿಗೆ ಹೋಗುವುದಿಲ್ಲ ಅನ್ನೋದು ಆ ಮಾತಿನ ತಾತ್ಪರ್ಯ. ಈ ಸಂದರ್ಭ ಬಂದಿದ್ದಕ್ಕೆ ನಾನು ಒಂದು ಘಟನೆಯನ್ನು ನೆನಪಿಸಿಕೊಳ್ತೇನೆ. ಒಂದು ಸಲ ರಾಮೋತ್ಸವದ ಸಂದರ್ಭದಲ್ಲಿ 2 ವರ್ಷಗಳ ಹಿಂದೆ ನಾನು ಸಂಜೆ ಸ್ವಲ್ಪ
ಬಿಡುವು ಮಾಡಿಕೊಂಡು ಸಂಗೀತ ಕಚೇರಿಗೆ ಹೋದೆ. ಅಲ್ಲಿ ಒಬ್ಬರು ಸಂಗೀತಗಾರರು ಹಾಡ್ತಾ ಇದ್ದರು. ರಾಮನನ್ನು ಕುರಿತು ಹಾಡ್ತಾ ಇರುವಂತಹ ಆ ಭಜನೆ ಅರ್ಥದಲ್ಲಿ ತುಂಬ ಚೆನ್ನಾಗಿತ್ತು. ಅದರ ಸಂಗೀತಗಾರರಿಗೆ ಅದರ ಅರ್ಥದ ಪರಿವೇ ಇಲ್ಲದ್ರಿಂದ ಆತ ಸಂಪೂರ್ಣ ವ್ಯಗ್ರನಾಗಿ ಮುಂದ್ಗಡೆ ಇರುವಂಥ ಯಾರನ್ನೋ ನೋಡಿ ನಗುತ್ತಾ ತಮಾಷೆ ಮಾಡ್ತಾ ಮಾಡ್ತಾ ಹಾಡ್ತಾ ಇದ್ದಿದ್ದನ್ನು ಪ್ರತ್ಯಕ್ಷ ನೋಡಿದೆ. ಹೇಳ್ತಾ ಇರುವುದು ಪರಬ್ರಹ್ಮ ತತ್ವದ ವಿಚಾರ. ರಾಮನನ್ನು ಪರಬ್ರಹ್ಮ ತತ್ವ ಅಂತ ವರ್ಣನೆ ಮಾಡಿದಂಥ ಪ್ರಸಂಗ. ಸುಮಾರು 20 ನಿಮಿಷಗಳ ಆ ಒಂದು ಪದ್ಯದಲ್ಲಿ 20 ಸೆಕೆಂಡ್ ಕೂಡ ಸಂಗೀತಗಾರನ ಹೃದಯ ಅದರ ಜೊತೆಗೆ ತಾದಾತ್ಮ್ಯ ಹೊಂದಲಿಲ್ಲ. 21ನೇ ನಿಮಿಷಕ್ಕೆ ನಾನು ಅಲ್ಲಿಂದ ಎದ್ದು ಹೊರಟೆ. ಭಾಳಷ್ಟು ಜನ ಎದ್ದು ಹೊರಟರು. ಯಾಕೆ ಈ ಉದಾಹರಣೆ ಕೊಟ್ಟೆ ಅಂದರೆ, ಅಪ್ಪಯ್ಯ ದೀಕ್ಷಿತ್ ಹೇಳಿದಂಥ ಮಾತಿಗೆ ಇದು ಉದಾಹರಣೆಯೂ ಅಂತ ಅನ್ನಿಸ್ತು ನನಗೆ. ಅರ್ಥಜ್ಞಾನ ಇಲ್ಲದೆ ಹೇಳುವವ ಕೇಳುವವ ಈ ಇಬ್ಬರ ಸಂಗೀತವೂ ಸಹ ಕಿವಿ ಮೇಲೆ ಬೀಳತ್ತೆ. ಅಲ್ಲಿಯೇ ಅದು ಏನಾಗುತ್ತೆ ಕೇಳಿದರೆ ಒಣಗಿ ಹೋಗುತ್ತೆ, ಬತ್ತಿ ಹೋಗುತ್ತೆ ಅಂತ. ಹೇಗೆ ಅಂದರೆ ಒಂದು ಉದಾಹರಣೆ ಕೊಡ್ತಾರೆ ಅವರು. ಸೈಕತ ವಾರಿ ರೀತ್ಯ ಮರಳ ರಾಶಿಯ ಮೇಲೆ ನೀರನ್ನು ಹಾಕಿದರೆ ಅದೇನಾಗುತ್ತೆ ಕೇಳಿದರೆ ಒಳಗಡೆಯಿಂದ ನುಸುಳುಕೊಂಡು ಈಚೆ ಬಂದುಬಿಡುತ್ತೆ. ಆದರೆ ಆನಂದಯತ್ಯಂತರನುಪ್ರವಿಶ್ಯ ಈ ಶಾಸ್ತ್ರದ ಅಥವಾ ಸಾಹಿತ್ಯದ ತಿಳುವಳಿಕೆ ಜ್ಞಾನ ಉಂಟಲ್ಲ, ಅದು ಏನಾಗುತ್ತೆ ಅಂದರೆ ನಮ್ಮ ಮನಸ್ಸಿನ ಒಳಗೆ ಹೋಗಿ ಆನಂದಯತಿ. ಹೇಗೆ ಅಂದರೆ ಅಂತರನುಪ್ರವಿಶ್ಯ, ಒಳಗೆ ಪ್ರವೇಶ ಮಾಡಿ. ಸಂಗೀತಕಂ ಸೂಕ್ತಿ ಕವೇರೇವ ಸುಧಾ ಸಗಂಧ. ಆ ಕವಿಯ ಅರ್ಥಭರಿತವಾದಂಥ ಮಾತುಗಳು ಎಷ್ಟೋ ದಿನಗಳ ಕಾಲ ನಮ್ಮ ಮನಸ್ಸಿನಲ್ಲಿ ಹಾಗೆ ಅನುರಣನ ಆಗ್ತಾ ಇರುತ್ತಂತೆ. ನೋಡಿ, ಲೋಕದಲ್ಲೂ ಕಾಣುತ್ತೆ ನಮಗೆ. ಸಂಗೀತವನ್ನು ಕೇಳ್ತೇವೆ, ಕೇಳುವಷ್ಟು ಹೊತ್ತು ಸಂತೋಷ ಪಡ್ತೇವೆ. ಆದರೆ ಮನೆಗೆ ಬಂದು ನಾವು ಏನು ಯಾವ ಸಲ್ಲನ್ನು ಹಾಡಿದರು ಅಂತ ಕೇಳಿದರೆ ಮರ್ತು ಹೋಗ್ಬಿಡುತ್ತೇವೆ. ಏಕೆಂದರೆ ಅದಲ್ಲಿಯೇ ಶುಷ್ಯತೆ ಬತ್ತಿ ಹೋಗುತ್ತೆ. ಆದರೆ ಒಳ್ಳೆಯ ಮಾತನ್ನು ಕೇಳಿರ್ತೇವಲ್ಲ, ಎಷ್ಟೋ ವರ್ಷಗಳ ಕಾಲ ನಮ್ಮ ಮನಸ್ಸಿನಲ್ಲಿ ನಿಂತಿರುತ್ತೆ. ಇದಕ್ಕೊಂದು ಉದಾಹರಣೆ ಕೊಡಬೇಕು ಅಂದರೆ, ಜೇಡಿ ಮಣ್ಣಿನ ಮೇಲೆ ನೀರನ್ನು ಹಾಕಿದರೆ ಅದೇನಾಗುತ್ತೆ ಹೇಳಿ ನೀರನ್ನು ಹೀರ್ಕೊಂಡು ತಾನು ಎಕ್ಸ್ಪೆಂಡ್ ಆಗ್ತಾ ಹೋಗುತ್ತೆ. ಹಾಗೆ ಈ ಸಾಹಿತ್ಯ ಮತ್ತು ಶಾಸ್ತ್ರದ ತಿಳುವಳಿಕೆ ನಮ್ಮ ಮನಸ್ಸಿನ ಒಳಗೆ ಎಷ್ಟೋ ಕಾಲ ನಿಲ್ಲತ್ತೆ. ಕೇಳುವವನಿಗೂ ಹೇಳುವವನಿಗೂ ಹೆಚ್ಚು ಕಾಲ ಸಂತೋಷವನ್ನು ಕೊಡುತ್ತೆ. ಆದರೆ ಈ ಮಾತಿಂದ ಏನು ಹೇಳ್ದಂಗಾಯಿತು? ವೀಣಾವಾದನದ ಸಂತೋಷಕ್ಕಿಂತ ಹೆಚ್ಚು ಸಂತೋಷ ಇಲ್ಲಿದೆ. ಆದರೆ ಇಷ್ಟರಿಂದಲೂ ಮೋಕ್ಷ ಸಿಗುವುದಿಲ್ಲ. ಅದು ಹೇಳಬೇಕಾದ ತಾತ್ಪರ್ಯ. ಇಷ್ಟು ಹಿನ್ನೆಲೆಯಲ್ಲಿ ನಾನು ಹೇಳಿದಂಥ ಈ ಶ್ಲೋಕಕ್ಕೆ ಪೂರಕವಾಗಿ ಇನ್ನೊಂದು ಮಾತನ್ನು ನಾನು ಹೇಳಬೇಕು. ಸಂಗೀತಮಥ ಸಾಹಿತ್ಯಂ ಸರಸ್ವತ್ಯಾ ಸ್ತನದ್ವಯಂ ಏಕಂ ಆಪಾತ ಮಧುರಂ ಅನ್ಯದ ಆಲೋಚನಾಮೃತಂ. ಸಂಗೀತ ಮತ್ತು ಸಾಹಿತ್ಯ ಇವೆರಡು ಸರಸ್ವತಿಯ ಶಾರದೆಯ ಎರಡು ವಕ್ಷಸ್ಥಳಗಳು. ಅಂದರೆ ಆಕೆ ಎರಡು ಸ್ತನಗಳು ಇದ್ದ ಹಾಗೆ. ಒಂದು ವಕ್ಷಸ್ಥಳದಿಂದ ಏನು ಎಂತಹ ಹಾಲು ಬರುತ್ತೆ ಕೇಳಿದರೆ ಆಪಾತ ಮಧುರಂ. ಅದನ್ನು ಪಾನ ಮಾಡಿದ ತಕ್ಷಣವೇ ಮೇಲಿನ ಮೇಲೆ ಅತ್ಯಂತ ಮಧುರವಾಗಿರುತ್ತಂತೆ. ಅದೇ ಸಂಗೀತ ಎನ್ನುವಂತಹ ಹಾಲು. ಇನ್ನೊಂದು ಸಾಹಿತ್ಯ ಎನ್ನುವಂತಹದ್ದು ಆ ವಕ್ಷಸ್ಥಳದಿಂದ ಬರುವಂಥ ಹಾಲು ಇದೆಯಲ್ಲ, ಅದು ಆಲೋಚನಾಮೃತಂ. ಅದು ಆಲೋಚನೆ ಮಾಡ್ತಾ ಮಾಡ್ತಾ ನಾವು ಸಂತೋಷ ಪಡುವಂಥದ್ದು. ಅಪ್ಪಯ್ಯ ದೀಕ್ಷಿತರು ಹೇಳಿದ ಶ್ಲೋಕದ ಅರ್ಥಕ್ಕೂ ಈ ಶ್ಲೋಕದ ಅರ್ಥಕ್ಕೂ ಇರುವ ಸಾಮ್ಯತೆಯನ್ನು ನೋಡಬೇಕು. ಹಾಗಾಗಿ ಸಂಗೀತಕ್ಕಿಂತ
ಸಾಹಿತ್ಯ ನಮ್ಮ ಮನಸ್ಸಿನಲ್ಲಿ ಹೆಚ್ಚು ಕಾಲ ನಿಲ್ಲತ್ತೆ. ಆದರೆ ಅಂತಹ ಸಾಹಿತ್ಯದಿಂದಲೂ ಪಾಂಡಿತ್ಯದಿಂದಲೂ ಮೋಕ್ಷ ಆಗತ್ತೆ ಎನ್ನುವಂಥದ್ದು ಇಲ್ಲ. ಅದನ್ನೇ ಹೇಳ್ತಾರೆ, ನನು ತಾತ್ಕಾಲಿಕ ಸುಖಜನಕಂ ವೈಣಿಕ ಕೌಶಲಂ ಕ್ವ. ತಾತ್ಕಾಲಿಕವಾಗಿ ಸುಖವನ್ನು ಕೊಡುವಂತಹ ಆ ವೈಣಿಕನ ಸ್ಕಿಲ್, ಚಾಕಚಕ್ಯತೆಯಲ್ಲಿ ಶ್ರವಣಾನಂತರಮಪಿ ಸಮ್ಯಗ್ ಅಂತಃಪ್ರವಿಶ್ಯ ಆನಂದಹೇತುಭೂತಂ ವಿದುಷಾಂ ವೈದುಷ್ಯಂ ಕ್ವ. ಕೇಳಿ ಆದ ಮೇಲೆ ಹೃದಯದಲ್ಲಿ ಬಹಳ ಕಾಲ ನಿಲ್ಲುವಂತಹ ವಿಚಾರವನ್ನು ಕೊಟ್ಟಂತಹ ವಿದ್ವಾಂಸರ ಪಾಂಡಿತ್ಯ ಎಲ್ಲಿ? ಒಂದಕ್ಕೊಂದು ತುಲನೆ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಹಾಗಾಗಿ ಇಂತಹ ಪಾಂಡಿತ್ಯದಿಂದಲೇ ಮೋಕ್ಷ ಸಿಗಲಿ ಅಂತ ಹೇಳಿದರೆ ಅದರಿಂದಲೂ ಮೋಕ್ಷ ಸಿಗುವುದಿಲ್ಲ. ಆ ಮಾತನ್ನು 61ನೇ ಶ್ಲೋಕ ಹೇಳುತ್ತದೆ. ಅವಿಜ್ಞಾತೆ ಪರೇ ತತ್ವೇ ಶಾಸ್ತ್ರಾಧೀತಿಸ್ತು ನಿಷ್ಫಲ, ವಿಜ್ಞಾತೇಪಿ ಪರೇ ತತ್ವೇ ಶಾಸ್ತ್ರಾಧೀತಿಸ್ತು ನಿಷ್ಫಲ. ಈ ಶ್ಲೋಕದ ಅರ್ಥ ಏನು ಅಂದರೆ, ಶಾಸ್ತ್ರವನ್ನು ಓದಿದ ಮೇಲೂ ಪರತತ್ವವನ್ನು ತಿಳಿದುಕೊಳ್ಳಿಕ್ಕೆ ಆಗಲಿಲ್ಲ ಅಂತಾದರೆ ಹಾಗೆ ಓದಿದ ಶಾಸ್ತ್ರಾಧ್ಯಯನ ವ್ಯರ್ಥ. ಮತ್ತು ಅವಿಜ್ಞಾತೆ ಪರೇ ತತ್ವೇ ಶಾಸ್ತ್ರಾಧೀತಿಸ್ತು ನಿಷ್ಫಲ, ವಿಜ್ಞಾತೇಪಿ ಪರೇ ತತ್ವೇ. ಆ ಪರತತ್ವ ಅರ್ಥ ಆಯಿತು ಅಂತ ಆದಮೇಲೆ ಆಗಲೂ ಸಹ ಶಾಸ್ತ್ರ ಓದಿದ್ದು ವ್ಯರ್ಥ. ಏನಿದು ಅಂದರೆ ಹಾಗೇನೆ ನೋಡಿ, ಈ ಶಾಸ್ತ್ರವನ್ನು ಓದೋದು ಯಾತಕ್ಕೋಸ್ಕರ ಅಂತ ಪ್ರಶ್ನೆ. ಆತ್ಮಜ್ಞಾನವನ್ನು ಪಡೆಯೋದಕ್ಕೋಸ್ಕರ ಅಂತ. ಹಾಗೆ ಓದಿದ ಶಾಸ್ತ್ರದಿಂದ ನಮಗೆ ಆತ್ಮಜ್ಞಾನ ಸಿಗಲಿಲ್ಲ, ಬರಲಿಲ್ಲ ಅಂತಾದರೆ ಅವನ ಪಾಂಡಿತ್ಯ ಎಷ್ಟಕ್ಕೆ ಸಮಾನ ಅಂದರೆ, ಈ ಸುವಾಸನೆಯ ವಸ್ತುವನ್ನು ಮೂಗಿಲ್ಲದೆ ಇದ್ದವನ ಹತ್ತಿರ ಇಟ್ಟರೆ ಏನು ಪ್ರಯೋಜನವೋ ಅಷ್ಟೇ ಪ್ರಯೋಜನ. ಕತ್ತೆಯ ಬೆನ್ನ ಮೇಲೆ ಊದುಬತ್ತಿಯ ಮೂಟೆಯನ್ನು ಹೊರಸಿದರೆ ಅದು ಆ ವಾಸನೆಯನ್ನು ಅನುಭವಿಸುತ್ತಾ? ಅಷ್ಟೇ ವ್ಯರ್ಥ. ಹಾಗೆಯೇ ಒಬ್ಬನಿಗೆ ಸಹಜವಾಗಿಯೇ ಆ ಪರತತ್ವ ತಿಳಿದಿದೆ, ಅವನಿಗೆ ಶಾಸ್ತ್ರದಿಂದ ಏನಾಗಬೇಕು? ಏನೂ ಆಗಬೇಕಾದದ್ದಿಲ್ಲ. ಶಾಸ್ತ್ರ ಓದಿದ್ರಿಂದ ಏನು ಸಿಗಬೇಕೋ ಅದನ್ನು ಓದದೇ ಇದ್ದರೂ ಸಹ ಅವನಿಗೆ ಸಿಗತ್ತೆ ಅಂತಾದರೆ ಶಾಸ್ತ್ರ ಯಾಕೆ ಓದಬೇಕು ಅವನು? ಅಲ್ವಾ? ಹಾಗಾಗಿ ಶಾಸ್ತ್ರ ಓದಿದ ಮೇಲೂ ಯಾವನಿಗೆ ಅದನ್ನು ಅರ್ಥ ಮಾಡಿಕೊಂಡು ಅಳವಡಿಸಿಕೊಳ್ಳಿಕ್ಕೆ ಬರೋದಿಲ್ವೋ ಅಂಥವನು ಶಾಸ್ತ್ರ ಓದೋದು ವ್ಯರ್ಥ. ಯಾವನಿಗೆ ಸಹಜವಾಗಿ ಉಂಟೋದು ಅಂಥವನು ಶಾಸ್ತ್ರ ಓದೋದು ವ್ಯರ್ಥ. ಇಲ್ಲಿ ಭಗವತ್ಪಾದರು ಬರೆದಂತಹ ಈ ಶ್ಲೋಕಕ್ಕೆ ಗುರುಗಳು ಒಂದು ಮಾತನ್ನು ಹೇಳ್ತಾರೆ. ಯದರ್ಥಂ ವಿಚಾರ ಶಾಸ್ತ್ರವಿಹಿತ. ಶಾಸ್ತ್ರದ ಅಧ್ಯಯನದ ವಿಚಾರ, ಶಾಸ್ತ್ರ ಅಂದರೆ ಇಲ್ಲಿ ದಯವಿಟ್ಟು ವೇದಾಂತ ಶಾಸ್ತ್ರ ಅಂತಲ್ಲ, ವ್ಯಾಕರಣ, ಸಾಹಿತ್ಯ, ಮೀಮಾಂಸ ಇವೆಲ್ಲ ಆತ್ಮತತ್ವವನ್ನು ನೇರವಾಗಿ ತಿಳಿಸದೇ ಇರುವ ಶಾಸ್ತ್ರಗಳು. ಇಂತಹ ಶಾಸ್ತ್ರಗಳ ಅಧ್ಯಯನದಿಂದ ಆತ್ಮಜ್ಞಾನ ಬರುವುದಿಲ್ಲ ಅಂತ ಆದರೆ ಇದನ್ನು ಯಾಕೆ ಓದಬೇಕು ಅನ್ನೋದು ಮಾತಿನ ಅರ್ಥ. ಹಾಗಾಗಿ ಶಾಸ್ತ್ರದ ಅಧ್ಯಯನ ಇರುವುದೇ ನಮ್ಮ ಸ್ವಸ್ವರೂಪವನ್ನು ತಿಳ್ಕೊಳ್ಳೋದಕ್ಕೆ. ಓದಿದ ಶಾಸ್ತ್ರದಿಂದ ಅದು ಆಗೋದಿಲ್ಲ ಅಂತಾದರೆ ಅದು ವ್ಯರ್ಥ ಅಲ್ವಾ? ಭಾಳಷ್ಟು ಜನರಿಗೆ ಬೇಸರ ಇರುತ್ತೆ, ಅಯ್ಯೋ ನಮ್ಮ ಹತ್ರ ಶಾಸ್ತ್ರ ಓದಲಿಕ್ಕಾಗಲಿಲ್ಲ, ನಾವು ಅವಕಾಶ ಕಳ್ಕೊಂಡ್ವಿ ಅಂತ. ಪ್ರಶ್ನೆ ಇಷ್ಟೇ, ಓದಿದ ಎಷ್ಟು ಜನರಿಗೆ ನಾನು ಇದನ್ನು ಆತ್ಮಜ್ಞಾನಕ್ಕೋಸ್ಕರ ಬಳಸಿಕೊಳ್ಬೇಕು ಅನ್ನೋದಿರುತ್ತೆ? ಇಬ್ಬರೂ ಸಮಾನ ಅಲ್ವಾ? ಒಬ್ಬನಿಗೆ ಗೊತ್ತಿಲ್ಲದೆ ಪಶ್ಚಾತ್ತಾಪ ಪಡ್ತಾನೆ, ಇನ್ನೊಬ್ಬ ತನಗೆಲ್ಲ ಗೊತ್ತಿದೆ ಅಂತ ಅಹಂಕಾರದಿಂದ ಬೀಗಿ ಕೊನೆಗೆ ಪಶ್ಚಾತ್ತಾಪ ಪಡ್ತಾನೆ ಅಷ್ಟೇ. ಹಾಗೆಯೇ ಭಗವತ್ಪಾದರ ಈ ಶ್ಲೋಕಕ್ಕೆ ಇನ್ನೊಂದು ಲೌಕಿಕ ದೃಷ್ಟಾಂತ ಕೊಡಬೇಕು ಅಂದರೆ, ಗಿಡದಲ್ಲಿ
ಹೂ ಆಗಬೇಕು. ಯಾತಕ್ಕೋಸ್ಕರ ಅಂದರೆ ಅದು ಕಾಯಾಗಿ ಹಣ್ಣಾಗೋದಕ್ಕೆ. ಹಾಗೆ ಅದರಿಂದ ಹೂವು ಕಾಯಿ ಹಣ್ಣು ಏನೂ ಆಗೋದಿಲ್ಲ ಅಂತಾದರೆ ಬಿಟ್ಟಂಥ ಹೂವಿನಿಂದ ಆ ಹೂವು ಆದರೆ ಎಷ್ಟು ಬಿಟ್ಟರೆ ಎಷ್ಟು ಅಲ್ವಾ? ಹಾಗಾಗಿ ಅಂಥ ಗಿಡದಲ್ಲಿ ಹೂವಾಗುವುದು ವ್ಯರ್ಥ. ಇನ್ನು ಹೂವಿಲ್ಲದೆ ಕಾಯಾಗತ್ತೆ ಹಣ್ಣು ಆಗತ್ತೆ ಅಂತಾದರೆ ಅಲ್ಲಿ ಯಾಕೆ ಹೂವಾಗಬೇಕು? ಆಗಲೂ ಸಹ ಹೂವಾಗುವ ಅವಶ್ಯಕತೆ ಇಲ್ಲ. ಅತ್ತಿ ಮರದಲ್ಲಿ ಕಾಯಾಗತ್ತೆ ಹಣ್ಣಾಗತ್ತೆ, ಯಾವ ಥರ ಹೂ ಬಿಡುತ್ತೆ ಅದು? ಇಲ್ಲ. ಏನು ಪ್ರಯೋಜನ? ಹೂವು ಇಲ್ಲದೇ ಇದ್ದರೂ ಸಹ ಅಲ್ಲಿ ಫಲ ಆಗತ್ತೆ. ಇನ್ನು ಕೆಲವು ಗಿಡದಲ್ಲಿ ಬರೀ ಹೂ ಆಗುತ್ತೆ, ಅದು ಎಂದೂ ಕಾಯಾಗೋದಿಲ್ಲ, ಹಣ್ಣು ಆಗೋದೇ ಇಲ್ಲ. ನಾವು ಈ ಮೇ ತಿಂಗಳದೆಲ್ಲ ಮೇ ಫ್ಲವರ್ ಅಂತೆಲ್ಲ ನೋಡ್ತೇವಲ್ಲ, ಏನಾಗುತ್ತೆ? ಆಗ್ತವೆ, ಉದುರು ಹೋಗ್ತವೆ. ಹಾಗಾಗಿ ಶಾಸ್ತ್ರ ಎನ್ನುವಂಥದ್ದಿರುವುದು ಆತ್ಮಜ್ಞಾನವನ್ನು ಪಡೆಯೋದಕ್ಕೆ. ಓದಿಯೋದಿಲ್ಲ ಅಂತಾದರೆ ಅಂತಹ ಶಾಸ್ತ್ರಜ್ಞಾನದಿಂದ ಏನೂ ಪ್ರಯೋಜನ ಇಲ್ಲ. ಇನ್ನು ಯಾವನಿಗೆ ಆತ್ಮಜ್ಞಾನ ಬಂದಿದೆಯೋ ಅವನಿಗೆ ಶಾಸ್ತ್ರದಿಂದ ಏನೂ ಆಗಬೇಕಾದದ್ದು ಇಲ್ಲ. ಈ ಜ್ಞಾನಿಗಳನ್ನು ಕುರಿತು ಬಲ್ಲವರು ಒಂದು ಮಾತು ಹೇಳ್ತಾರೆ. ಎಷ್ಟೋ ಜನರಿಗೆ ಹಿಂದಿನ ಜನ್ಮದ ಸಾಧನೆ, ಯಾವುದೋ ಜನ್ಮದಲ್ಲಿ ಚೆನ್ನಾಗಿ ಓದಿರ್ತಾರೆ, ಈ ಜನ್ಮದಲ್ಲಿ ಅವರು ವಿಶೇಷವಾಗಿ ಅಧ್ಯಯನ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಬಾಲ್ಯ ವಯಸ್ಸಿನಲ್ಲೇ ವಿರಕ್ತರಾಗಿ ಅವರು ಆತ್ಮಜ್ಞಾನದ ಕಡೆಗೆ ಹೊರಳ್ತಾರೆ. ಆಗ ಏನಾಗುತ್ತೆ ಕೇಳಿದರೆ, ಆ ಜನ್ಮಾಂತರದ ಸಾಧನೆಯ ಸಂಸ್ಕಾರದಿಂದಾಗಿ ಈಗ ಹೊಸದಾಗಿ ಓದಬೇಕಾದ್ದಿಲ್ಲ. ಅವರು ಸುಮ್ಮನೆ ಹೇಳ್ತಾ ಇದ್ದರೆ ಶಾಸ್ತ್ರದಲ್ಲಿ ಏನು ಆತ್ಮವಿಚಾರ ಹೇಳಿದೆಯೋ ಅದನ್ನು ಅವರು ಓದದೇ ಹೇಳ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ನಾನು ಒಬ್ಬ ಮಹಾನುಭಾವರ ಹೆಸರನ್ನು ಉಲ್ಲೇಖಿಸಬೇಕು. ಹಿಂದೂ ಹೇಳಿದ್ದೇನೆ ಅವರ ಹೆಸರನ್ನು. ಸಜ್ಜನಗಡದ ಶ್ರೀಧರ ಸ್ವಾಮಿಗಳು ಅನ್ನುವಂಥವರ ಹೆಸರನ್ನು ನಾನು ಹಿಂದೆ ಹೇಳಿದ್ದೇನೆ, ಈಗಲೂ ಹೇಳ್ತೇನೆ. ಅವರು ತಮ್ಮ ಬಾಲ್ಯದಲ್ಲಿ ಅಧ್ಯಯನ ಮಾಡಿದ್ದು ಎಲ್ಲಿಯೂ ಅಷ್ಟಾಗಿ ಕಂಡುಬರೋದಿಲ್ಲ. ಆದರೆ ಅವರು ಆ ಉಪದೇಶವನ್ನು ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ಹೇಳ್ತಾರೋ ಅವಷ್ಟೂ ಸಹ ಉಪನಿಷತ್ತಿನಲ್ಲಿ ತದ್ವತ್ತಾಗಿ ಹಾಗೆಯೇ ಇರುವಂಥ ಭಾಗಗಳಾಗಿರ್ತಾ ಇದ್ದವು. ಇವತ್ತಿಗೂ ಸಹ ಅವರ ಸಿ ಡಿಗಳನ್ನು ನೀವು ಕೇಳಬೇಕು. ಅವರ ಉಪದೇಶ ಹೇಗಿರುತ್ತೆ ಅಂದರೆ ಚಿಕ್ಕ ಮಕ್ಕಳಿಗೆ ಉಪದೇಶ ಮಾಡ್ದಂಗೆ ಮಾಡ್ತಾರೆ ಅವರು. ಅವ್ರು ಹೇಳಿದ ಎಲ್ಲ ವಿಚಾರವೂ ಶಾಸ್ತ್ರ ಗ್ರಂಥಗಳಲ್ಲಿ ತದ್ವತ್ತಾಗಿರುತ್ತೆ, ಆದರೆ ಅವರು ಶಾಸ್ತ್ರ ಓದಿದ್ದಕ್ಕೆ ದಾಖಲು ಇಲ್ಲ. ಆದ್ದರಿಂದ ಯಾರಿಗೆ ಸ್ವತಃ ಆ ಜ್ಞಾನ ಇರುತ್ತೋ ಅವರಿಗೆ ಶಾಸ್ತ್ರಾಧ್ಯಯನದಿಂದ ಏನೂ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಕೇವಲ ನಾನು ಶಾಸ್ತ್ರ ಪಾಂಡಿತ್ಯವನ್ನು ಗಳಿಸಬೇಕು, 10 ಜನರನ್ನು ಸೋಲಿಸಬೇಕು ಎನ್ನುವಂಥ ಉದ್ದೇಶನ ನೀನು ಶಾಸ್ತ್ರದ ಬೆನ್ನು ಹತ್ತಿ ಹೊರಟ್ರೆ ಅದರಿಂದ ಬೇರೆಯವರಿಗೆ ನಷ್ಟ ಆಗುತ್ತಾ ಇಲ್ಲವೋ ಗೊತ್ತಿಲ್ಲ, ನಿನಗಂತೂ ನಷ್ಟ. ಏನು ಅಂದರೆ, ಯಥಾ ಮಹಾರಣ್ಯಂ ಪ್ರವಿಷ್ಟ ಪುರುಷ ದಿಶಮಜ್ಞಾತ್ವಾ ಭ್ರಾಮ್ಯತಿ ಮುಧಾ ತಥ. ಹೇಗೆ ಅಂದರೆ, ಒಂದು ಉದಾಹರಣೆ ಕೊಡ್ತಾರೆ ಅವರು. ಒಂದು ಗೊಂಡಾರಣ್ಯಕ್ಕೆ ಪ್ರವೇಶ ಮಾಡಿದಂಥ ಮನುಷ್ಯ ದಾರಿ ಕಾಣದೆ ಹೊರಬರುವುದಕ್ಕೆ ಹೇಗೆ ಚಡಪಡಿಸ್ತಾನೋ ಹಾಗೆ ತುಂಬ ಶಾಸ್ತ್ರ ಅಧ್ಯಯನ ಮಾಡಿದಂತಹ ವ್ಯಕ್ತಿಗೆ ಒಂದು ಗೊಂದಲ ಆಗುತ್ತಂತೆ. ಇಷ್ಟೆಲ್ಲ ಓದಿದ್ದೇನೆ, ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ. ಅದಕ್ಕೋಸ್ಕರಲೇ ವೇದವ್ಯಾಸರ ಮಾತನ್ನು ಕುರಿತು ಒಂದು ಶ್ಲೋಕ ಹೇಳುತ್ತೆ. ಏನು ಅಂದರೆ, 18 ಪುರಾಣೇಶು ವ್ಯಾಸಸ್ಯ ವಚನದ್ವಯಂ. ಇಡೀ 18 ಪುರಾಣಗಳನ್ನು ಓದಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ನಾವು ಜೀವನದಲ್ಲಿ ಅನುಸರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮ ಆಯುಷ್ಯ ಕಡಿಮೆ. ಹಾಗಿದ್ರೆ ಇಡೀ ಪುರಾಣದ ಸಾರ ಏನು ಅಂತಂದರೆ, ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಇದು ಆ 18 ಪುರಾಣಗಳ ಎಸ್ಸೆನ್ಸ್, ಸಾರ. ವೇದವ್ಯಾಸರು ಹೇಳಿದ್ದು 18 ಪುರಾಣಗಳಲ್ಲಿ ಇಷ್ಟೇ ಅಂತ. ಪರೋಪಕಾರ ಮಾಡುವುದು ಪುಣ್ಯಕ್ಕೆ, ಪರಪೀಡನೆ ಮಾಡುವುದು ಪಾಪಕ್ಕಾಗಿ ಆಗ್ತದೆ ಎನ್ನುವಂಥದ್ದು. ಹಾಗೆಯೇ
ಈ ಶಾಸ್ತ್ರದ ಸಾರ ಸಿಕ್ಕಿದ್ರೆ ಸಾಕು ನಮಗೆ ಎಷ್ಟೋ ಸಂದರ್ಭದಲ್ಲಿ. ಹೊರತು ಶಾಸ್ತ್ರದ ಜಾಡನ್ನೇ ಹಿಡ್ಕೊಂಡು ಹೋದರೆ ಅದು ಮೂಲ ವಿಚಾರವನ್ನು ಬಿಟ್ಟು ನಮ್ಮನ್ನು ಎಲ್ಲೋ ಕರ್ಕೊಂಡು ಹೋಗುತ್ತೆ. ಆಗ ಏನಾಗುತ್ತೆ ಕೇಳಿದರೆ ನಮಗೆ ಏನು ಬೇಕೋ ಅದು ಸಿಗದೆ ಹೊರಟೋಗ್ಬಿಡುತ್ತೆ. ಡಿ ವಿ ಜಿಯವರು ಅದೇ ಮಾತನ್ನು ಹೇಳ್ತಾರೆ, ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ, ಪರಮಶಾಸ್ತ್ರಕ್ಕಿಂತ ಸರಿಯುದಾಹರಣೆ. ಮಧ್ಯಾಹ್ನ ಕಣ್ಬಿಟ್ಟು ಸೂರ್ಯನ ನೋಡ್ತೇನೆ ಅಂತ ಹೊರಟ್ರೆ ಅವನಿಗೇನೂ ಆಗೋಲ್ಲ, ನಷ್ಟ, ನಮಗೆ ನಷ್ಟ. ಹಾಗಿದ್ರೆ ನಮಗೇನು ಬೇಕು? ಕಿರಣಾನುಭವ ಸುಲಭ. ಆ ಸೂರ್ಯನಿಂದಲೇ ಬಂದಂಥ ಕಿರಣವನ್ನು ನೋಡಿದರೆ ಓಹೋ ಅವನ ಪ್ರಖರತೆ ಹೇಗಿದೆ, ಅವನ ಬೆಳಕು ಹೇಗಿದೆ ಅಂತ ಗೊತ್ತಾಗುತ್ತೆ ನಮಗೆ. ಹಾಗೇನೆ ಪರಮಶಾಸ್ತ್ರಕ್ಕಿಂತ ಸರಿ ಉದಾಹರಣೆ. ಆ ಮಹಾಶಾಸ್ತ್ರಕ್ಕಿಂತ ನಮಗೆ ಸರಿಯಾಗಿ ಅರ್ಥವಾಗೋ ಉದಾಹರಣೆ ಸಿಕ್ಕಿದರೆ ಅಷ್ಟನ್ನೇ ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ಬೋದು. ಪರಮ ತತ್ವವ ಕಂಡ ಗುರುವ ನರಸೂದೆಂತು, ದೊರೆತಂತು ನೀಂ ಧನ್ಯ ಮಂಕುತಿಮ್ಮ. ಆ ಪರತತ್ವವನ್ನು ಕಂಡು ಇಷ್ಟೇ ಅಂತ ತಿಳಿಸುವಂಥ ಗುರು ಎಷ್ಟು ಜನರಿಗೆ ಸಿಗ್ತಾನೆ? ಸಿಗೋದಿಲ್ಲ. ಹಾಗಾಗಿ ಒಂದು ಸರಿಯಾದಂತಹ ಮಾರ್ಗದರ್ಶನದ ಮಾತನ್ನಿಟ್ಟುಕೊಂಡು ಮುಂದಕ್ಕೆ ಸಾಗುವಿಕೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಶಾಸ್ತ್ರ ಎನ್ನುವಂಥದ್ದು ಒಂದು ದೊಡ್ಡ ಕಾಡು. ಈ ಕಾಡಿನ ಒಳಕ್ಕೆ ನೀನು ಹೋದರೆ ಬರುವ ದಾರಿಯನ್ನು ಸರಿಯಾಗಿ ನೆನಪಿಟ್ಕೊಂಡು ಹೋಗಬೇಕು. ಹಾಗಿಲ್ಲದೇ ಅಲ್ಲಿ ಹೋದಾಗ ನನಗೆ ದಿಗ್ಭ್ರಮೆ ಆಗಿಬಿಡುತ್ತೆ. ದಿಗ್ಭ್ರಮೆ ಆಗುತ್ತೆ ಅಂದರೆ ನಾನು ಯಾವ ದಿಕ್ಕಿಗೆ ಬಂದೆ, ಇವಾಗ ಯಾವ ದಿಕ್ಕಿಗೆ ಹೋಗಬೇಕು ಅಂತ ದಿಕ್ಕಿನ ಕಲ್ಪನೆಯೇ ಕೈತಪ್ಪಿ ಹೋಗ್ಬಿಡುತ್ತೆ ಅಂತ. ಆ ಮಾತನ್ನು ಮುಂದಿನ 62ನೇ ಶ್ಲೋಕದಲ್ಲಿ ಹೇಳ್ತಾರೆ. ಶಬ್ದಜಾಲಂ ಮಹಾರಣ್ಯಂ ಚಿತ್ತಭ್ರಮಣ ಕಾರಣಂ ಅತಃ ಪ್ರಯತ್ನಾತ್ ಜ್ಞಾತವ್ಯಂ ತತ್ವಮಾತ್ಮನಃ. ಈ ಶಾಸ್ತ್ರ ಅಂದ್ರೇನು? ಶಬ್ದದಿಂದ ವಿಷಯವನ್ನು ತಿಳಿಸಿಕೊಡುವಂಥದ್ದು. ಅದೊಂದು ಮಹಾರಣ್ಯ, ಗೊಂಡಾರಣ್ಯ. ಏನು ಮಾಡುತ್ತೆ ಕೇಳಿದರೆ ಬಹಳಷ್ಟು ಜನರಿಗೆ ಚಿತ್ತಭ್ರಮಣ ಕಾರಣಂ. ಚಿತ್ತಭ್ರಮಣ ಅಂದರೆ ಈ ಹುಚ್ಚಿಡಿಯೋದು ಅಂತ ಒಂದು ಅರ್ಥ. ಅವರಿಗೆ ಹೇಗೆ ಒಂದು ರೀತಿ ಹುಚ್ಚಿಡಿಯುತ್ತೋ ಈ ಶಾಸ್ತ್ರಾಧ್ಯಯನವೂ ಸಹ ಕೆಲವು ಜನರಿಗೆ ಹುಚ್ಚಿಡಿಸ್ಬಿಡುತ್ತೆ. ಅಂದರೆ ಅಹಂಕಾರದಿಂದ ತನ್ನನ್ನು ತಾನು ಮರೆಯುವಂತೆ ಮಾಡುತ್ತೆ. ನನ್ನ ಪಾಂಡಿತ್ಯ, ನನ್ನ ಮಾತು, ಇದೆಲ್ಲ ಏನಾಗುತ್ತೆ ಕೇಳಿದರೆ ಅವನಿಗೆ ಅಹಂಕಾರ ಬರೋ ಹಾಗೆ ಮಾಡುತ್ತೆ ಮತ್ತು ಅವನನ್ನು ಮರೆಸಿಬಿಡುತ್ತೆ. ಸ್ವಸ್ವರೂಪದಿಂದ ಅವನು ಜಾರಲಿಕ್ಕೆ ಏನು ಬೇಕೋ ಅದನ್ನೆಲ್ಲವನ್ನೂ ಮಾಡಿಬಿಡುತ್ತೆ ಹೀಗೆ ಅಂತ. ಅತಃ ಪ್ರಯತ್ನಾತ್ ಜ್ಞಾತವ್ಯಂ. ಆದ್ದರಿಂದ ಈ ಶಬ್ದಜಾಲವಾದ ಶಾಸ್ತ್ರಕ್ಕೆ ಅಷ್ಟಾಗಿ ಮರುಳಾಗಿ ಹೋಗದೆ ನೀನು ಪ್ರಯತ್ನಪಟ್ಟು ತತ್ವಜ್ಞಾನಿಯಾದವನಿಂದ ತತ್ವವನ್ನು ತಿಳಿದುಕೋ. ಇಷ್ಟು ಈ ಶ್ಲೋಕದ ಅರ್ಥ. ಈ ಶ್ಲೋಕದಲ್ಲಿ ಭಗವತ್ಪಾದರು ಏನು ಹೇಳ್ತಾ ಅಂದರೆ, ಇದು ಶಾಸ್ತ್ರದ ನಿಂದನೆ ಅಂತ ಅಂದ್ಕೊಳ್ಬೇಡಿ, ಆದರೆ ಅದನ್ನಷ್ಟನ್ನೇ ನೆಚ್ಚಿಕೊಂಡವನಿಗೆ ಆತ್ಮಜ್ಞಾನ ಸಿಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಶಾಸ್ತ್ರ ಅಂದರೆ ದಯವಿಟ್ಟಿಲ್ಲಿ ಉಪನಿಷತ್ತಿನ ವಿಚಾರವನ್ನು ಹೇಳುವಂತಹ ಆ ವೇದಾಂತ ಶಾಸ್ತ್ರ. ಅದರಿಂದ ಮೋಕ್ಷಕ್ಕೆ ಬೇಕಾದಂತಹ ಸಾಧನೆಯ ಮಜಲುಗಳು ನಮಗೆ ಸಿಗ್ತವೆ. ಆದರೆ ವೇದಾಂತ ಶಾಸ್ತ್ರಕ್ಕೆ ಹೊರತಾದಂಥ ವ್ಯಾಕರಣ, ಅಲಂಕಾರ, ಮೀಮಾಂಸಾ, ನ್ಯಾಯಶಾಸ್ತ್ರ ಇವೆಲ್ಲ ಏನು ಮಾಡ್ತವೆ ಅಂದರೆ ಈ ಶಾಸ್ತ್ರದ ಜಾಡನ್ನು ಇಟ್ಕೊಂಡು ನಮ್ಮನ್ನು ಕರ್ಕೊಂಡೋಗಿ ಎಲ್ಲೋ ಒಂದು ಕಡೆಗೆ ಬಿಟ್ಬಿಡ್ತವೆ. ಕೊನೆಗೆ ನಾವು ಏನು ವಿಚಾರ ಮಾಡಲಿಕ್ಕೆ ಹೊರಟಿದ್ವಿ, ಯಾತಕ್ಕಿಲ್ಲಿ ಬಂದು ನಿಂತ್ವಿ ಅಂತ ಕೇಳಿದರೆ ನಮಗೆ ಗೊತ್ತಾಗೋದಿಲ್ಲ. ಇದರಿಂದ ಏನಾಯಿತು? ನಾವು ಆತ್ಮಸ್ವರೂಪ ಚಿಂತನೆ ಮಾಡಿದಾಗ ಆಯಿತಾ? ಆಗಲಿಲ್ಲ. ಅಂದರೆ ಒಬ್ಬ ಮನುಷ್ಯ ಕೆಟ್ಟ ವಿಚಾರ ಮಾಡ್ತಾ ಆತ್ಮಚಿಂತನೆಯಿಂದ ದೂರ ಸರಿತಾನೆ. ಇವನು ಅದಕ್ಕಿಂತ ಸ್ವಲ್ಪ ಬೇರೆದಂಥ ಶಾಸ್ತ್ರದ ವಿಚಾರ, ಆದರೆ ಆತ್ಮವಿಚಾರ ಅಲ್ಲ, ಅದನ್ನು ಮಾಡ್ತಾ ದೂರ ಸರಿತಾನೆ. ದೂರ ಸರಿಯುವ ವಿಚಾರದಲ್ಲಿ ಇಬ್ಬರೂ ಸಮಾನರೇ. ಆದ್ದರಿಂದ ಇದೊಂದು ಮಹಾರಣ್ಯ ಅಂತ.
ಅಷ್ಟೇ ಅಲ್ಲ, ಈಗ ಒಬ್ಬ ಮನುಷ್ಯ ಹುಚ್ಚಿ ಹಿಡಿದವನಿಗೆ ತಾನು ಏನು ಮಾಡ್ತಾ ಇದ್ದೇನೆ ಅಂತ ಹೇಗೆ ಅರಿವು ಇರುವುದಿಲ್ವೋ, ಈ ತೀರಾ ಶಾಸ್ತ್ರವನ್ನು ಹಚ್ಕೊಂಡು ಹೋದಂತಹ ವೇದಾಂತೇತರ ಶಾಸ್ತ್ರವನ್ನು ಹಚ್ಕೊಂಡು ಹೋಗೋವರಿಗೂ ಸಹ ಹಾಗೆ ಆಗುತ್ತೆ ಅಂತ. ಅದು ಚಿತ್ತಭ್ರಮಣ, ಒಂದು ರೀತಿಯ ಭ್ರಮೆಯನ್ನು ಉಂಟು ಮಾಡಿಬಿಡುತ್ತೆ. ಕೊನೆಗೆ ಏನಾಗುತ್ತೆ ಕೇಳಿದರೆ, ಇದೇ ಸರಿ ಅಂಥೇಳಿ ಅವರು ಅಲ್ಲಿಯೇ ನಿಲ್ತಾರೆ, ಆತ್ಮವಿಚಾರಕ್ಕೆ ಬರುವುದೇ ಇಲ್ಲ. ಅದಕ್ಕೋಸ್ಕರ ಏನು ಮಾಡು ಅಂದರೆ, ಸರಿಯಾದ ಗುರುವನ್ನು ಅರಸಿ ಅವರಿಂದ ಮಾರ್ಗದರ್ಶನವನ್ನು ಪಡೆದು ತತ್ವಜ್ಞಾನದಿಂದಲೇ ಮೋಕ್ಷ ಅಂತೇಳೋದು, ಆ ತತ್ವಜ್ಞಾನದ ಕಡೆಗೆ ಮುಖ ಮಾಡು ಅಂತ ಮಾತನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಇಲ್ಲಿ ಒಂದು ಮಾತನ್ನು ಗುರುಗಳು ವ್ಯಾಖ್ಯಾನದಲ್ಲಿ ಬರೀತಾರೆ. ಏನು ಅಂದರೆ, ಈ ಮನುಷ್ಯನಿಗೆ ಆತ್ಮಜ್ಞಾನಕ್ಕೆ ಅಡ್ಡಿಯನ್ನು ಉಂಟು ಮಾಡುವಂತಹ ಎಷ್ಟೋ ಪ್ರಸಂಗಗಳಲ್ಲಿ ಶಾಸ್ತ್ರವೂ ಒಂದು ಅಂತ. ಶಾಸ್ತ್ರ ಓದೋದ್ರಿಂದ ಆತ್ಮಜ್ಞಾನದ ಕಡೆಗೆ ಬುದ್ಧಿ ಹಾಕುವ ಸ್ವಭಾವ ಬರುವುದಿಲ್ಲ, ಅದಕ್ಕೆ ನಾವು ಬೆನ್ನು ಹಾಕುವ ಸ್ವಭಾವವೇ ಬಂದುಬಿಡುತ್ತೆ ಅಂತ. ಲೋಕವಾಸನೆಯ ಜಂತೋಹೋ ಶಾಸ್ತ್ರವಾಸನೆಯಾಪಿ ಚ ದೇಹವಾಸನೆಯ ಜ್ಞಾನಂ ಯಥಾವನ್ನೈವ ಜಾಯತೆ. ಇವಿಷ್ಟು ಜ್ಞಾನ ಬರದೇ ಇರುವುದಕ್ಕೆ ಕಾರಣ ಆಗ್ತವೆ ಅಂತ. ಯಾವ್ಯಾವುದು ಅಂದರೆ, ಲೋಕವಾಸನೆ. ಲೋಕವಾಸನೆ ಅಂದರೆ ಈ ಲೌಕಿಕವಾದಂಥ ಸಂಪತ್ತು, ಮನೆ, ಆಸ್ತಿ ಇವೆಲ್ಲವೂ ಸಹ ಲೋಕವಾಸನೆ. ತಾನು ತನ್ನ ಸಂಸಾರ, ಇನ್ನೊಬ್ಬರ ಬಗ್ಗೆನೇ ಹೆಚ್ಚೆಚ್ಚಾಗಿ ವಿಚಾರ ಮಾಡುವುದು, ಇದಕ್ಕೆ ಲೋಕವಾಸನೆ ಅಂತ ಹೆಸರು. ಇಲ್ಲಿ ವಾಸನೆ ಅಂದರೆ ಈ ಕನ್ನಡದ ವಾಸನೆ ಅಂತ ಅರ್ಥ ಅಲ್ಲ, ಸಂಸ್ಕಾರ ಅಂತ ಅರ್ಥ. ಶಾಸ್ತ್ರದಲ್ಲಿ ವಾಸನೆ ಅನ್ನೋದಕ್ಕರ್ಥ ಸಂಸ್ಕಾರ, ಹಿಂದಿನ ಜನ್ಮದ ವಾಸನೆ ಅಂದರೆ ಹಿಂದಿನ ಜನ್ಮದ ಸಂಸ್ಕಾರ ಅಂತ. ಹೀಗೆ ಈ ಲೋಕವಾಸನೆ ಒಂದು ಪ್ರತಿಬಂಧಕ ಆತ್ಮಜ್ಞಾನಕ್ಕೆ. ಎರಡನೇದು ಶಾಸ್ತ್ರವಾಸನೆಯಾ ಪಿಚ. ಈ ಶಾಸ್ತ್ರದ ವಾಸನೆಯೂ ಸಹ ಅಷ್ಟೇ ಅಡ್ಡಿ ಮಾಡುತ್ತೆ. ನಾನು ಹಿಂದೆ ಹೇಳ್ಕೊಂಡು ಬಂದಿದ್ದೇನೆ, ಶಾಸ್ತ್ರವಾಸನೆಯಿಂದ ಯಾವ ಥರದ ಅಡ್ಡಿ ಆಗುತ್ತೆ ಅಂದರೆ, ಶಾಸ್ತ್ರ ಗ್ರಂಥಗಳಲ್ಲೇ ಅಧ್ಯಯನಕ್ಕೆ ತೊಡಗ್ತಾ ಅಲ್ಲಿನ ಸರಿ ತಪ್ಪುಗಳನ್ನು ವಿಚಾರ ಮಾಡ್ತಾ ಕೊನೆಗೆ ಅಯ್ಯೋ ಇಲ್ಲಿ ಈ ವ್ಯಾಖ್ಯಾನಕಾರರು ಇಂಥ ತಪ್ಪನ್ನು ಹೇಳೋದಿಲ್ಲ, ಹೀಗೆ ಹೇಳ್ಬೋದಿತ್ತಲ್ಲ ಅಂತ ವಿಚಾರ ಮಾಡ್ತಾ ಇರ್ತಾನೆ. ಇದರಿಂದ ತನ್ನ ಸ್ವರೂಪದ ಚಿಂತನೆಯನ್ನು ಮರೀತಾನೆ. ಎರಡು. ಮತ್ತು ಮೂರನೇದು ದೇಹವಾಸನೆಯ. ದೇಹವಾಸನೆ ಅಂದರೆ ಈ ದೇಹದ ಮೇಲೆ ಇರುವಂಥ ಅತಿಯಾದ ಪ್ರೀತಿ. ಇದು ಸಹ ನಮ್ಮ ಸ್ವರೂಪವನ್ನು ತಿಳಿದುಕೊಳ್ಳೋದಕ್ಕೆ ಅಡ್ಡಿಯಾಗತ್ತೆ. ಅಂದರೆ ನಾನು ಇಷ್ಟು ಚಂದ ಇದ್ದೇನೆ, ಹೀಗಿದ್ದೇನೆ, ನನಗೆ ಯಾರು ಸರಿಸಾಟಿ ಅಂತ ವಿಚಾರ ಮಾಡ್ತಾ, ದೇಹದ ಬಗ್ಗೆ ವಿಚಾರ ಮಾಡ್ತಾ ಈ ದೇಹ ನಿಲ್ಲೋದಕ್ಕೆ ಆಧಾರವಾಗಿ ಒಳಗಿನಿಂದ ಯಾವುದು ಉಂಟೋ ಅದರ ಚಿಂತನೆಯಿಂದ ದೂರ ಸರಿತಾನೆ. ಹಾಗಾಗಿ ಈ ಮೂರೂ ಸಹ ಸಮಾನರೇ. ಇದು ಮೂರು ತರಹದ ಅಡ್ಡಿ. ದೇಹವಾಸನೆಯ ಜ್ಞಾನಂ ಯಥಾವನ್ನೈವ ಜಾಯತೆ. ಇದರಿಂದ ಆ ಆತ್ಮಜ್ಞಾನ ಎನ್ನುವಂಥದ್ದು ತದ್ವತ್ತಾಗಿ ಹೇಗೆ ಇದೆಯೋ ಹಾಗೆ ಅವರಿಗೆ ಸಿಗುವುದಿಲ್ಲ, ಪಡೆಯೋದಕ್ಕೆ ಆಗೋದಿಲ್ಲ. ಅಲ್ಲಿಗೆ ಲೋಕವಾಸನೆ, ಶಾಸ್ತ್ರವಾಸನೆ, ದೇಹವಾಸನೆ ಈ ಮೂರು ನಮಗೆ ಆತ್ಮಜ್ಞಾನ ಸಿಗದೇ ಇರುವುದಕ್ಕೆ ಪ್ರತಿಬಂಧಕಗಳು. ಇಷ್ಟು ಕೇಳಿ ಆದಮೇಲೆ ನಮಗೆ ಯಾವುದು ಪ್ರತಿಬಂಧಕ ಅಂತ ನಾವು ವಿಚಾರ ಮಾಡ್ಕೊಳ್ಬಹುದು. ಇವಾಗ ವೇದಾಂತ ಬೇರೆ ವಿಚಾರ ಹೇಳೋದಿಲ್ಲ, ನಮ್ಮದನ್ನೇ ಹೇಳುತ್ತೆ. ನಮಗೆಲ್ಲರಿಗೂ ಈ ಮೂರಲ್ಲಿ ಯಾವುದೋ ಒಂದು ಅಡರ್ಕೊಂಡಿರುತ್ತೆ, ಅದೇನೇ ನಮಗೆ ಆತ್ಮಜ್ಞಾನಕ್ಕೆ ಪ್ರತಿಬಂಧ ಆಗಿರುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಮುಂದಿನ ಮಾತು, ಈ ಅಜ್ಞಾನ ಅನ್ನೋದುಂಟಲ್ಲ, ಅದರ ಬಗ್ಗೆ ಕೆಲವು ವಿಚಾರವನ್ನು 63ನೇ ಶ್ಲೋಕ ಹೇಳುತ್ತೆ. ಅಜ್ಞಾನ ಎನ್ನುವಂಥದ್ದು ಒಂದು ಸರ್ಪ ಅಂತ. ಹೇಗೆ ಅಂದರೆ, ಅಜ್ಞಾನ ಸರ್ಪದಷ್ಟಸ್ಯ ಬ್ರಹ್ಮಜ್ಞಾನ ಔಷಧಂ ವಿನಾ ಕಿಮು ವೇದೈಶ್ಚ ಶಾಸ್ತ್ರೈಶ್ಚ ಕಿಮು ಮಂತ್ರೈಃ ಕಿಂ ಔಷಧೈಃ. ಈ ಅಜ್ಞಾನ ಎನ್ನುವಂತಹ ಸರ್ಪದಿಂದ ಕಚ್ಚಲ್ಪಟ್ಟವನಿಗೆ ಔಷಧ ಏನು ಅಂದರೆ ಬ್ರಹ್ಮಜ್ಞಾನ ಔಷಧಂ.
ಬ್ರಹ್ಮಜ್ಞಾನವೇ ಔಷಧ. ಅದು ಇಲ್ಲದೇ ಇದ್ದರೆ ಕಿಮು ವೇದೈಶ್ಚ, ವೇದವನ್ನು ಓದಿ ಏನು ಪ್ರಯೋಜನ? ಶಾಸ್ತ್ರೈಶ್ಚ, ಶಾಸ್ತ್ರವನ್ನು ಓದಿ ಏನು ಪ್ರಯೋಜನ? ಕಿಮು ಮಂತ್ರೈ, ಮಂತ್ರಗಳನ್ನು ಜಪಿಸಿದರೆ ಏನು ಪ್ರಯೋಜನ? ಹಾಗೆಯೇ ಔಷಧೈ, ಔಷಧ ಸೇವನೆ ಮಾಡಿದಿಂದಲೂ ಏನೂ ಪ್ರಯೋಜನ ಆಗುವುದಿಲ್ಲ. ಅಂದರೆ ಏನು ಹೇಳ್ದಂಗಾಯಿತು ಅಂದರೆ, ಯಾವನ ಅಂತರಂಗದಲ್ಲಿ ಅಜ್ಞಾನ ಅಂದರೆ ತನ್ನ ಸ್ವರೂಪವನ್ನು ತಿಳಿದುಕೊಳ್ಳಬೇಕು ಎನ್ನುವಂಥ ಭಾವನೆ ಬರದೇ ಇರುವುದೇ ಮೊದಲನೇ ಅಜ್ಞಾನ. ಇದು ಕೂತಿರುತ್ತೋ ಅಂಥವನಿಗೆ ವೇದಾಧ್ಯಯನ ಮಾಡಿದ್ದಿಂದಲೂ ಸಹ ಆ ತಿಳುವಳಿಕೆ ಅಂದರೆ ಈ ಅಜ್ಞಾನ ಹೋಗುವುದಿಲ್ಲ, ನಾನು ಆತ್ಮಜ್ಞಾನವನ್ನು ಪಡಿಬೇಕು ಎನ್ನುವಂಥ ತಿಳುವಳಿಕೆ ಬರುವುದಿಲ್ಲ ಒಂದು. ಹಾಗೆಯೇ ಅವನು ಶಾಸ್ತ್ರಾಧ್ಯಯನ ಮಾಡಿದ್ರಿಂದಲೂ ಆತ್ಮಜ್ಞಾನ ಪಡಿಬೇಕು ಅನ್ನುವಂಥ ತಿಳುವಳಿಕೆ ಬರುವುದಿಲ್ಲ, ಮಂತ್ರಗಳನ್ನು ಜಪಿಸಿದ್ರಿಂದಲೂ ಬರೋದಿಲ್ಲ, ಸಂಜೀವಿನಿ ಎನ್ನುವಂಥ ಇವೇ ಮೊದಲಾದಂಥ ಔಷಧಗಳನ್ನು ಸೇವನೆ ಮಾಡಿದರೂ ಅವನಿಗೆ ಆ ಅಜ್ಞಾನ ಕಚ್ಚಿತ್ತಲ್ಲ ಹಾವು, ಅದರ ವಿಷ ನಿವಾರಣೆ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ ಅಂದರೆ ಅಜ್ಞಾನಕ್ಕೆ ಇನ್ನೊಂದು ಹೆಸರು ಅವಿದ್ಯೆ ಅಂತ. ಅವಿದ್ಯೆಯ ಇನ್ನೊಂದು ಮುಖವೇ ಮಾಯೆ ಅಂತ. ಅಂದರೆ ಮಾಯೆ, ಅವಿದ್ಯೆ, ಅಜ್ಞಾನ. ಈ ಅವಿದ್ಯೆಗೆ ಅಥವಾ ಅಜ್ಞಾನಕ್ಕೆ ಎರಡು ಮುಖಗಳು, ಅದಕ್ಕೆ ಎರಡು ಶಕ್ತಿ ಇದೆ. ಒಂದು ಆವರಣ ಶಕ್ತಿ, ಇನ್ನೊಂದು ವಿಕ್ಷೇಪ ಶಕ್ತಿ ಅಂತ. ನಾನು ಹಿಂದೆ ಹೇಳಿದ್ದೇ ಇದನ್ನು, ಇನ್ನೊಮ್ಮೆ ಜ್ಞಾಪಿಸ್ತೇನೆ ಪುನಃ. ಈ ಆವರಣ ಶಕ್ತಿ ಏನು ಮಾಡುತ್ತೆ ಅಂದರೆ ನಮ್ಮ ಸ್ವರೂಪವನ್ನು ಮರೆಮಾಚಿ ಬಿಡುತ್ತದೆ. ವಿಕ್ಷೇಪ ಶಕ್ತಿ ಹಾಗೆ ಮರೆಮಾಚಿದ ರೂಪದಲ್ಲಿ ಇನ್ನೊಂದನ್ನು ಹುಟ್ಟಿಸಿ ತೋರಿಸ್ತದೆ ನಮಗೆ. ಶಾಸ್ತ್ರ ಕೊಡುವ ಉದಾಹರಣೆಯನ್ನು ಇನ್ನೊಮ್ಮೆ ಜ್ಞಾಪಿಸಿಕೊಳ್ಳಿ. ಮಬ್ಬುಗತ್ತಲೆಯಲ್ಲಿ ಹಗ್ಗದ ತುಂಡನ್ನು ನೋಡಿದಾಗ ಹಾವು ಎನ್ನುವಂಥ ಭಾವನೆ ಬರ್ತದೆ. ಅಥವಾ ಹಳ್ಳಿಯ ದಾರಿಯಲ್ಲಿ ಹೋಗುವಾಗ ಒಂದು ಕಡಿದು ಹಾಕಿದಂಥ ಮರದ ತುಂಡನ್ನು ನೋಡಿದಾಗ, ದೂರದಿಂದ ನೋಡಿದಾಗ ಅಲ್ಲಿ ಯಾವನೋ ಒಬ್ಬ ಮನುಷ್ಯ ಕುಳಿತಿದ್ದಾನೆ, ನಾನು ಬರುವುದನ್ನೇ ಹೊಂಚಾಗ್ತಾ ಇದ್ದಾನೆ ಎನ್ನುವಂಥ ಭಾವನೆ ಬರುತ್ತೆ ನಮಗೆ. ಈ ಎರಡೂ ಉದಾಹರಣೆಯಲ್ಲೂ ಸಹ ಆವರಣ ಮತ್ತು ವಿಕ್ಷೇಪ ಶಕ್ತಿಗಳು ಕೆಲಸ ಮಾಡ್ತವೆ. ಹಗ್ಗ ಅದನ್ನು ನೋಡಿದಾಗ ಹಾವು ಎನ್ನುವಂಥ ಭಾವನೆ ಬರುತ್ತಲ್ಲ, ಅಲ್ಲೇನಾಗುತ್ತೆ, ಆ ಆವರಣ ಶಕ್ತಿ ಇದು ಹಗ್ಗ ಅನ್ನೋದನ್ನು ಮೊದಲು ಮರೆಮಾಚಿ ಬಿಡುತ್ತೆ. ಈ ಕೆಲಸ ಆಗೋದಕ್ಕೇನು ಒಂದು ತಾಸು, ಒಂದು ಅರ್ಧ ಗಂಟೆ, ಕಾಲು ಗಂಟೆ, ನಿಮಿಷನೂ ಬೇಕಾಗೋಲ್ಲ, ಒಂದು ಸೆಕೆಂಡಲ್ಲಿ ಆಗ್ತಾ ಇರುತ್ತೆ ಅದಷ್ಟು. ಆ ಹಗ್ಗ ಅನ್ನೋದನ್ನು ಮರೆಮಾಚಿ ಬಿಡುತ್ತೆ. ಹಾಗೆ ಮರೆಮಾಚಿದ ಮೇಲೆ ಅಲ್ಲಿ ತಕ್ಷಣ ಹಾವನ್ನು ತೋರಿಸ್ತಾ ಇರುತ್ತೆ ನಮಗೆ. ಹಾಗೆ ಆ ಮೋಟು ಮರದಲ್ಲೂ ಸಹ ಅದು ಮರ ಅನ್ನೋದನ್ನು ಮರೆಮಾಚಿ ಬಿಡುತ್ತೆ, ಅಲ್ಲಿ ಯಾವನೋ ಒಬ್ಬ ಕುಳಿತಿದ್ದಾನೆ ಅನ್ನೋದನ್ನು ತೋರಿಸುತ್ತೆ. ವಿಕ್ಷೇಪ ಶಕ್ತಿ. ಹೀಗೆ ಎಲ್ಲೆಲ್ಲಿ ನಮಗೆ ಒಂದನ್ನು ನೋಡಿದಾಗ ಇನ್ನೊಂದಾಗಿ ಕಾಣುತ್ತೋ ಅಲ್ಲಿ ಎಲ್ಲ ಕಡೆಗೂ ಸಹ ಈ ಮಾಯೆಯ ಆವರಣ ಶಕ್ತಿ ಮತ್ತು ವಿಕ್ಷೇಪ ಶಕ್ತಿ ಇವೆರಡೂ ಕೆಲಸ ಮಾಡ್ತಾನೆ ಇರ್ತವೆ. ಅದರಿಂದಾಗಿ ಒಂದು ಇನ್ನೊಂದಾಗಿ ತೋರುತ್ತೆ. ಹಾಗೆಯೇ ಈ ಅಜ್ಞಾನ ಎನ್ನುವಂಥದ್ದು ಒಂದು ಸರ್ಪ. ಇದು ಕಚ್ಚಿದವನಿಗೆ ಏನಾಗುತ್ತೆ ಅಂದರೆ ತನ್ನ ಸ್ವರೂಪವೇ ಮರೆಮಾಚಿ ಹೋಗಿಬಿಡುತ್ತದೆ. ಹಾಗಾಗಿ ತಾನು ನಿಜವಾಗಿ ಆತ್ಮಸ್ವರೂಪನೇ ಆಗಿದ್ದೇನೆ ಅನ್ನೋದು ಅವನ ತಿಳುವಳಿಕೆಗೆ ಬರುವುದಿಲ್ಲ. ಹಾಗೆ ಇದು ಆವರಣ ಶಕ್ತಿ ಕೆಲಸ. ಹೀಗೆ ಮರೆಮಾಚಿದ ಮೇಲೆ ತಕ್ಷಣ ಬರುತ್ತೆ, ನಾನು ದೇಹ, ನಾನು ಇಂದ್ರಿಯ, ನಾನು ಗಂಡು, ನಾನು ಹೆಣ್ಣು, ನಾನು ಇಂಥವರ ಮಗ, ಇಂಥವರಿಗೆ ಅಪ್ಪ ಅಥವಾ ಇಂಥವರಿಗೆ ಅಳಿಯ, ಈ ಎಲ್ಲ ಭಾವನೆಗಳು ಬರ್ತಾ ಇರ್ತವೆ. ಇದು ವಿಕ್ಷೇಪ ಶಕ್ತಿ. ಇದೆಲ್ಲ ಆಗುವುದು ಮಾಯೆಯಿಂದಾಗಿ, ಅಜ್ಞಾನದಿಂದಾಗಿ. ಹಾಗಿದ್ರೆ ಇದಕ್ಕೆ ಔಷಧ ಇಲ್ವಾ ಅಂದರೆ, ಮಾಯೆ ತೊಲಗಬೇಕು ಅಂದರೆ ಅದಕ್ಕಿರುವುದು ಒಂದೇ ಅಂದರೆ ಆತ್ಮಜ್ಞಾನ ಮಾತ್ರದಿಂದ. ಅದೇ ಅದಕ್ಕಿರುವ
ಔಷಧ. ಅದನ್ನೇ ಈ ಶ್ಲೋಕ ಹೇಳುತ್ತೆ, ಬ್ರಹ್ಮಜ್ಞಾನ ಔಷಧಂ ವಿನ. ಸರ್ಪ ಕಚ್ಚಿದವನಿಗೆ ಒಂದು ಔಷಧ ಇರಬೇಕಲ್ಲ, ಹಾಗೆ ಈ ಅಜ್ಞಾನ ಎನ್ನುವಂತಹ ಸರ್ಪ ಕಚ್ಚಿದವನಿಗೆ ಇರುವ ಔಷಧ ಏನು ಅಂದರೆ ಬ್ರಹ್ಮಜ್ಞಾನ, ಆತ್ಮಜ್ಞಾನ ಎನ್ನುವಂಥ ಔಷಧ. ಅದನ್ನು ಬಿಟ್ಟು ಬೇರೆ ಯಾವುದರಿಂದಲೂ ಅದು ವಾಸಿ ಆಗೋದಿಲ್ವಾ? ಸರ್ಪ ಕಚ್ಚಿದ ವಿಷ ವಾಸಿ ಆಗೋದಂದ್ರೆ ಆಗೋದಿಲ್ಲ. ಹಾಗೆ ಲೋಕದಲ್ಲಿ ಹೇಳ್ತಾರಲ್ಲ ಅಂದರೆ ನೋಡಿ, ಇವೆಲ್ಲ ಔಷಧ ಅಂತ ಹೇಳ್ತಾರೆ, ಆದರೆ ಇದು ಯಾವುದೂ ಸಹ ಔಷಧ ಅಲ್ಲ. ಯಾವ್ಯಾವುದು? ವೇದೈಶ್ಚ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಒಂದೊಂದು ವೇದವನ್ನು ಓದೋದಕ್ಕೆ ಇವತ್ತು 11 ವರ್ಷ ಬೇಕು. 11 4 44 ವರ್ಷ ನಾನು ವೇದಾಧ್ಯಯನ ಮಾಡಿದ್ದೇನೆ ಅಂತ ಅಂದ್ಕೊಂಡ್ರೂ ಸಹ ಅಜ್ಞಾನ ನಿವಾರಣೆ ಆಗುವುದಿಲ್ಲ. ಒಂದು. ಮತ್ತು ಎರಡನೇದು ಶಾಸ್ತ್ರೈಶ್ಚ, ಈ ವ್ಯಾಕರಣಾದಿ ಶಾಸ್ತ್ರಗಳನ್ನು ಓದಿದ್ರಿಂದಲೂ ಅಜ್ಞಾನ ಎನ್ನುವಂತಹ ಸರ್ಪದ ವಿಷ ನಿವಾರಣೆ ಆಗುವುದಿಲ್ಲ. ವೇದಾಂತ ಶಾಸ್ತ್ರದಿಂದ ಅದಕ್ಕೆ ಒಂದಿಷ್ಟು ಔಷಧ ಸಿಗತ್ತೆ, ಆದರೆ ಔಷಧವನ್ನು ಸರಿಯಾಗಿ ಅಪ್ಲೈ ಮಾಡಬೇಕು ಅಷ್ಟೇ. ಮತ್ತು ಮೂರನೇದು ಮಂತ್ರೈಹಿ, ಮಂತ್ರಗಳು. ಮಂತ್ರ ಅನ್ನೋದಕ್ಕೆ ಅರ್ಥವೇ ಮನನಾತ್ ತ್ರಾಯತೆ ಇತಿ ಮಂತ್ರ. ನಿರಂತರ ಮನನ ಮಾಡಿದರೆ ನಮ್ಮ ಬಯಕೆಯನ್ನು ಈಡೇರಿಸಿಕೊಡ್ತದೆ. ಈಡೇರಿಸಿಕೊಡುವುದರ ಮೂಲಕ ನಮ್ಮನ್ನು ರಕ್ಷಣೆ ಮಾಡ್ತದೆ. ಆದ್ದರಿಂದ ಅದಕ್ಕೆ ಮಂತ್ರ ಅಂತ ಹೆಸರು. ಆದರೆ ಇಂತಹ ಮಂತ್ರಗಳನ್ನು ಜಪಿಸುವುದರಿಂದಲೂ ಸಹ ಆತ್ಮಜ್ಞಾನ ಆಗ್ತದೆ ಅಂತ ಇಲ್ಲ. ಎಷ್ಟಿವೆ ಮಂತ್ರಗಳು? 7 ಕೋಟಿ ಮಹಾಮಂತ್ರಗಳು. 7 ಕೋಟಿ, 7 ಅಲ್ಲ, 700 ಅಲ್ಲ, 7,000 ಅಲ್ಲ, ಲಕ್ಷ ಅಲ್ಲ, ಕೋಟಿ. ಈ ಮಹಾಮಂತ್ರಗಳಿಂದಲೂ ಸಹ ಆತ್ಮಜ್ಞಾನ ಸಿಗುವುದಿಲ್ಲ. ಹಾಗಿದ್ದರೆ ಯಾವುದಾದ್ರು ಬೇರು ಬಗಟೆ ತಗೊಂಡು ಆಯುರ್ವೇದ ಪಂಡಿತರು ಹೋಗಿ ಸಂಜೀವಿನಿ, ಸತ್ತವನ್ನು ಬದುಕಿಸುವಂತಹದ್ದು, ಅದಕ್ಕೆ ಔಷಧ ಉಂಟು. ಆದರೆ ಆತ್ಮಜ್ಞಾನ ಬರಲಿಕ್ಕೆ ಯಾವುದಾದ್ರು ಬೇರು ಬಗಟೆ ಉಂಟಾ ಅಂದರೆ ಅಂಥ ಔಷಧ ಇಲ್ಲ. ಅದಕ್ಕಿರುವಂತಹದ್ದು ಒಂದೇ ಒಂದು ಔಷಧ ಅಂದರೆ ಬ್ರಹ್ಮಜ್ಞಾನ ಔಷಧಂ. ಒಳಮುಖವಾಗಿ ತನ್ನ ಸ್ವರೂಪವನ್ನು ಚಿಂತಿಸುವುದಷ್ಟೇ ಔಷಧ. ಇಷ್ಟು ಹಿನ್ನೆಲೆಯಲ್ಲಿ ಈಗ ಒಂದು ಪ್ರಶ್ನೆ. ಅಲ್ಲ, ಈ ಶಬ್ದ ಮಾತ್ರಸ್ಯ ಮೋಕ್ಷ ಅಹೇತುತ್ವಂ ದೃಷ್ಟಾಂತೇನ ಆಹ. ಹಾಗಿದ್ದರೆ ಈ ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟಂತಹ ಈ ಮಹಾವಾಕ್ಯಗಳು ಅಂತ ಇವೆಯಲ್ಲ, ಅವುಗಳನ್ನು ನಿರಂತರ ಕಿವಿ ಮೇಲೆ ಕೇಳ್ತಾ ಇರೋದು, ಹಾಕ್ಕೊಂಡು CD ಹಾಕ್ಕೊಂಡು ಅಥವಾ ಕ್ಯಾಸೆಟ್ಟಲ್ಲಿ ಅಥವಾ MP3 ಹಾಕ್ಕೊಂಡು ಕೇಳ್ತಾ ಇರೋದು, ಅದರಿಂದ ಏನಾದ್ರು ಮೋಕ್ಷ ಆಗತ್ತಾ ಅಂದರೆ ಕೇವಲ ಶಬ್ದಶ್ರವಣದಿಂದಲೂ ಮೋಕ್ಷ ಆಗುವುದಿಲ್ಲ ಅನ್ನೋದನ್ನು ಮುಂದಿನ ಶ್ಲೋಕ 64ನೇ ಶ್ಲೋಕ ಹೇಳ್ತದೆ. ಅದಕ್ಕೊಂದು ದೃಷ್ಟಾಂತವನ್ನು ಕೊಡ್ತಾರೆ ಅವರು. ಏನು ಅಂದರೆ, ನಗಚ್ಚತಿ ವಿನಾಪಾನಂ ವ್ಯಾಧಿರೌಷಧ ಶಬ್ದತಃ ವಿನಾ ಪರೋಕ್ಷಾನುಭವಂ ಬ್ರಹ್ಮಶಬ್ದೈರ್ನ ಮುಚ್ಯತೆ. ಈಗ ಒಬ್ಬನಿಗೆ ಕಾಯಿಲೆ ಬಂದಿದೆ, ಜ್ವರ ಬಂದಿದೆ. ಆ ಜ್ವರಕ್ಕೆ ಸಂಬಂಧಪಟ್ಟಂಥ ಔಷಧವನ್ನು ಕುಡಿಸದೆ ಅವನ ಕಿವಿಯಲ್ಲಿ 100 ಸಲ ಹೇಳೋದು ಔಷಧ 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 ಅಂತ. ಅವನ ಕಿವಿ ಮೇಲೆ ಬಿತ್ತ ಇಲ್ವೋ? ಜ್ವರ ವಾಸಿ ಆಗತ್ತಾ? ಇಲ್ಲ. ಅದನ್ನು ಹೇಳ್ತಾರೆ ನೋಡಿ, ನಗಚ್ಚತಿ ವಿನಾ ಪಾನಂ. ಆದರೆ ಔಷಧವನ್ನು ಕುಡಿದಿಲ್ಲ. ಏನು ಮಾಡ್ತಾನೆ? ಕಿವಿಯಲ್ಲಿ ಕೇಳ್ತಾ ಇದ್ದಾನೆ. ಅದರಿಂದ ಕೇವಲ ಶಬ್ದತಃ ವ್ಯಾಧಿ ನಿವಾರಣೆ ಆಗುವುದಿಲ್ಲ. ಹಾಗಿದ್ರೆ ಹೇಗೆ ಕೇಳಿದರೆ, ಹಾಗೆಯೇ ವಿನಾ ಅಪರೋಕ್ಷಾನುಭವಂ ಬ್ರಹ್ಮಶಬ್ದೈರ್ನ ಮುಚ್ಚತೆ. ತನ್ನ ಒಳಗಿನಿಂದ ಅನುಭವಕ್ಕೆ ಬೇಕಾದಂಥ, ಅನುಭವ ಪರ್ಯಂತವಾದಂಥ ಜ್ಞಾನ ಬರದೇ ಇದ್ದರೆ ಕೇವಲ
ಆ ಬ್ರಹ್ಮ ಬ್ರಹ್ಮ ಎನ್ನುವಂಥ ಶಬ್ದ ಮಾತ್ರ ಶ್ರವಣದಿಂದ ಬ್ರಹ್ಮಜ್ಞಾನ ಬರುವುದಿಲ್ಲ. ಇಷ್ಟು ಈ ಶ್ಲೋಕದ ಅರ್ಥ. ಎಲ್ಲ ಸ್ವಲ್ಪ ಅಪ್ರಿಯವಾದ ವಿಚಾರ ನಮಗೆ, ಆದರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವು ಜನ ಹೇಳ್ಬಿಡ್ತಾರೆ ಹೀಗೆ ಮಾಡಿರಿ ಅಂತ. ಅಲ್ಲ, ಆತ್ಮಜ್ಞಾನದ ವಿಚಾರವಾಗಿ ಯಾರೂ ಹೇಳೋದಿಲ್ಲ. ಯಾಕೆ ಕೇಳಿದರೆ ಏನೇನೋ ಕಾಮನೆಗಳ ಈಡೇರಲಿಕ್ಕೆ ಬೇಕಾದ್ದನ್ನು ಹೇಳ್ತಾರೆ. ಆತ್ಮಜ್ಞಾನದ ವಿಚಾರ ಬಂದಾಗ ಅವರೇ ಕೆಲವು ಸಲ ಹೇಳ್ತಾರೆ, ಅಯ್ಯೋ ಅದನ್ನು ಕಟ್ಕೊಂಡು ಏನ್ರಿ ಆಗಬೇಕು, ಅನುಭವಿಸಿ ಸುಖನ ಅಂಥೇಳಿ ಇಲ್ಲಿ ಬದುಕಲಿಕ್ಕೆ ಏನು ಬೇಕು ಅಂಥದ್ದಕ್ಕೆ ಸಾಕಷ್ಟು ರೆಮಿಡಿಯನ್ನು ಹೇಳ್ತಾರೆ. ಆದರೆ ಇಲ್ಲಿ ಹೇಳ್ತಾ ಇರುವಂಥದ್ದು ನಮ್ಮ ಸ್ವರೂಪಕ್ಕೆ ಸಂಬಂಧಪಟ್ಟಿದ್ದಾದ್ದರಿಂದ ಅದಕ್ಕೆ ಈ ಲೌಕಿಕವಾದ ಈ ಯಾವುದೇ ಉಪಾಯಗಳು ಕೆಲಸ ಮಾಡುವುದಿಲ್ಲ ಅನ್ನೋದನ್ನು ಭಗವತ್ಪಾದರು ಹೇಳ್ತಾರೆ. ವ್ಯಾಧಿ ಕಾಯಿಲೆ ಬಂದವನು ಕೇವಲ ಔಷಧ ಶಬ್ದಶ್ರವಣ ಮಾಡಿದ್ರಿಂದ ವಾಸಿ ಆಗುವುದಿಲ್ಲ. ಒಂದು, ಒಬ್ಬನಿಗೆ ಕಾಯಿಲೆ ಬಂದರೆ ಬೇರೆಯವನ ಔಷಧ ಸೇವನೆ ಮಾಡಿದರೂ ಬಂದವನ ಕಾಯಿಲೆ ವಾಸಿ ಆಗೋದಿಲ್ಲ. ಇದರಿಂದ ಏನು ಗೊತ್ತಾಯಿತು ಅಂದರೆ, ಯಾವನು ಮುಕ್ತನಾಗಬೇಕು ಅಂತ ಬಯಸ್ತಾನೋ ಅವನ ಪರವಾಗಿ ಇನ್ಯಾವನೂ ಆತ್ಮಚಿಂತನೆ ಮಾಡೋದ್ರಿಂದ ಮುಕ್ತನಾಗಬೇಕು ಅಂತ ಬಯಸಿದವನಿಗೆ ಮೋಕ್ಷ ಸಿಗುವುದಿಲ್ಲ. ಒಂದು. ಎರಡನೇದು, ಅವನೇನೆ ಆ ಮಹಾವಾಕ್ಯಗಳನ್ನು ಅರ್ಥ ತಿಳಿಯದೆ ನಿರಂತರ ಪಠನ ಮಾಡಿದ್ದೆಂದಲೂ ಏನೂ ಪ್ರಯೋಜನ ಆಗುವುದಿಲ್ಲ. ಹಾಗೆ ಆಗತ್ತೆ ಅಂತಾದರೆ ಜ್ವರ ಬಂದವನಿಗೆ ಔಷಧವನ್ನು ಕೊಡದೇನೆ ಔಷಧ ಎನ್ನುವಂಥ ಶಬ್ದವನ್ನು 10 ಬಾರಿ ಅವನಿಗೆ ಕೇಳಿಸಿಬಿಟ್ರೆ ಅವನ ಜ್ವರ ಎನ್ನುವಂಥ ಕಾಯಿಲೆ ವಾಸಿ ಆಗಬೇಕಾಗಿತ್ತು. ಆದರೆ ಲೋಕದಲ್ಲಿ ಹಾಗೆ ಅನುಭವ ಇಲ್ಲ. ತದ್ವತ್ ಅಪರೋಕ್ಷಾನುಭವಂ ಆತ್ಮಸಾಕ್ಷಾತ್ಕಾರಂ ವಿನ ಕೇವಲಂ ಉಪನಿಷದ್ ಘಟಕೈ ಬ್ರಹ್ಮಶಬ್ದೈ ನ ಮುಚ್ಯತೆ. ಉಪನಿಷತ್ತಿನಲ್ಲಿ ಆತ್ಮಜ್ಞಾನವನ್ನು ಅಂದರೆ ಜೀವಬ್ರಹ್ಮ ಐಕ್ಯವನ್ನು ಬೋಧಿಸುವಂತಹ ಕೆಲವು ಶಬ್ದಗಳಿವೆ. ಎಲ್ಲ ಉಪನಿಷತ್ತುಗಳು ಆ ಮಾತನ್ನು ಹೇಳ್ತವೆ. ಆದರೆ ಮುಖ್ಯವಾಗಿ ಈ ಜೀವಬ್ರಹ್ಮ ಐಕ್ಯವನ್ನು ಹೇಳುವಂತಹ 4 ಮಹಾವಾಕ್ಯಗಳಿವೆ. ಉಪನಿಷತ್ತಿನ ಸಾರಾತ್ ಸಾರ. ಅವುಗಳನ್ನು ಹೇಳಿದರೂ ಆಗತ್ತಾ ಅಂದರೆ ಕೇವಲ ಅರ್ಥ ತಿಳಿಯದೆ ಅವುಗಳನ್ನು ಹೇಳಿದರೂ ಸಹ ಏನೂ ಆಗುವುದಿಲ್ಲ. ಒಂಥರ ಗಿಣಿಪಾಠ. ಗಿಣಿಪಾಠ ಅಂದರೆ ಗೊತ್ತಲ್ಲ, ಸಾಕಿದ ಗಿಳಿಗೆ ನಾವು ಒಂದು ಟ್ರೈನಿಂಗನ್ನು ಕೊಟ್ಟರೆ ಅದೇನು ಮಾಡುತ್ತೆ ಕೇಳಿದರೆ, ನಾವು ಮಾತನಾಡಿದಾಗ ಅದು ಮಾತನಾಡುತ್ತೆ, ಅದು ಅದಕ್ಕೆ ಅರ್ಥ ತಿಳಿದು ಅದು ಮಾತನಾಡುವುದಿಲ್ಲ. ಅರ್ಥಜ್ಞಾನ ಇಲ್ಲದೇ ಅಭ್ಯಾಸದಿಂದ ಮಾತನಾಡ್ತಾ ಇರುತ್ತೆ ಅಂತ. ಹಾಗೆ ಆಗಿಬಿಡುತ್ತೆ ಅನ್ನೋದನ್ನು ಮುಂದಿನ 65ನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಅಕೃತ್ವಾ ದೃಶ್ಯ ವಿಲಯಂ ಅಜ್ಞಾತ್ವಾ ತತ್ವಮಾತ್ಮನಃ ಬಾಹ್ಯಶಬ್ದೈ ಕುತೋ ಮುಕ್ತಿ ಉಕ್ತಿಮಾತ್ರ ಫಲೈರ್ನೃಣಾಂ. ಈ ದೃಶ್ಯ ಪ್ರಪಂಚದ ಲಯವನ್ನು ಮಾಡಿಕೊಳ್ಳದೆ ಆತ್ಮತತ್ವವನ್ನು ತಿಳಿಯದೆ ಕೇವಲ ಹೊರಗಿನ ಶಬ್ದ ಮಾತ್ರ ಶ್ರವಣದಿಂದ ಈ ಮುಕ್ತಿ ಎನ್ನುವಂಥದ್ದು ಸಿಗುವುದಿಲ್ಲ. ಇಷ್ಟು ಈ ಶ್ಲೋಕದ ಅರ್ಥ. ದೃಶ್ಯ ವಿಲಯ ಅಂತ ಒಂದು ಶಬ್ದ ಉಂಟಿಲ್ಲ. ಅಕೃತ್ವಾ ದೃಶ್ಯ ವಿಲಯಂ ಅಂದರೆ ಈ ದೃಶ್ಯ ಪ್ರಪಂಚದ ಲಯವನ್ನು ಮಾಡಿಕೊಳ್ಳದೇ ಇದ್ದರೆ ಅಂತ ಅರ್ಥ. ಅಂದರೆ ಮೋಕ್ಷ ಪಡೆಯುವವನು ಇದನ್ನು ಅವಶ್ಯ ಮಾಡಿಕೊಳ್ಳಲೇಬೇಕು ಅಂತ. ದೃಶ್ಯ ಅಂದರೆ ಏನು? ನಮ್ಮ ಕಣ್ಣಿಗೆ ಯಾವುದು ಕಾಣುತ್ತೋ ಅದಕ್ಕೆ ದೃಶ್ಯ ಅಂತ ಹೆಸರು. ಆತ್ಮಜ್ಞಾನ ಪಡೆಯುವವನಿಗೆ ಈ ದೃಶ್ಯ ಪ್ರಪಂಚದಿಂದ ಆಗಬೇಕಾದದ್ದು ಏನೂ ಇಲ್ಲ. ಹಾಗಾಗಿ ಅವನಿಗೆ ಈ ದೃಶ್ಯ ಪ್ರಪಂಚದಿಂದ ಆಗಬೇಕಾದದ್ದೇನೂ ಇಲ್ಲ. ಇದು ಸಂಪೂರ್ಣ ಲಯ ಆಗಿ ಹೋಗಬೇಕು. ಏನು ಹಾಗಂದರೆ ಇದು ಲಯವಾಗಿ ಹೋಗುತ್ತಾ? ಇದು ಲಯವಾಗಿ
ಹೋಗುವುದಿಲ್ಲ. ಪ್ರಶ್ನೆ ಇಷ್ಟೇ ನೋಡಿ, ನಾವು ಪ್ರಪಂಚದ ಒಂದೊಂದು ವಸ್ತುವಿಗೂ ಸಹ ಬೇರೆ ಬೇರೆ ಹೆಸರಿಟ್ಟು ಇದು ಆ ವಸ್ತು ಈ ವಸ್ತು ಅಂತೆಲ್ಲ ಕರಿತೇವಲ್ಲ. ಒಂದು ಶಬ್ದ ಅದರ ಜೊತೆಗೆ ಒಂದು ವಸ್ತು ಇದ್ದೇ ಇರುತ್ತೆ ಅಲ್ವಾ. ನಮಗೊಂದು ತಿಳುವಳಿಕೆ ಬರುತ್ತೆ. ಈ ವಸ್ತುಗಳ ತಿಳುವಳಿಕೆ ಉಂಟಲ್ಲ, ಇದೇನೇ ಈ ದೃಶ್ಯ ಪ್ರಪಂಚದ ತಿಳುವಳಿಕೆ. ಇಂತಹ ತಿಳುವಳಿಕೆಯಿಂದ ಆತ್ಮಜ್ಞಾನಕ್ಕೆ ಏನಾದರೂ ಪ್ರಯೋಜನ ಆಗುತ್ತಾ ಅಂದರೆ ಏನೂ ಪ್ರಯೋಜನ ಆಗುವುದಿಲ್ಲ. ಯಾಕೆಂದರೆ ಈ ಎಲ್ಲ ವಸ್ತುಗಳ ತಿಳುವಳಿಕೆ ಬಂದಿದ್ದೇ ನಮ್ಮ ಒಳಗಿರುವಂತಹ ಆತ್ಮಜ್ಞಾನ ಎನ್ನುವಂತಹ ಸ್ವರೂಪಜ್ಞಾನದಿಂದ. ನಾನು ಹಿಂದೆ ದಕ್ಷಿಣಾಮೂರ್ತಿ ಸ್ತೋತ್ರದ ಅರ್ಥವನ್ನು ಹೇಳುವಾಗ ಹೇಳಿದ್ದೆ, ನಮ್ಮ ಎಲ್ಲರಿಗೂ ಸಹ ಸ್ವರೂಪಜ್ಞಾನ ಅನ್ನೋದಿರುತ್ತೆ. ಆ ಸ್ವರೂಪಜ್ಞಾನ ಎನ್ನುವುದೇ ಇಂದ್ರಿಯಗಳ ಮೂಲಕ ಬಂದಾಗ ಅದನ್ನು ವೃತ್ತಿಜ್ಞಾನ ಅಂತ ಕರೀತಾರೆ. ನಮಗೆಲ್ಲ ವಸ್ತುಗಳ ಜ್ಞಾನ ಆಗತ್ತಲ್ಲ, ಇದೇ ಈ ವೃತ್ತಿಜ್ಞಾನ. ವೃತ್ತಿಜ್ಞಾನದಿಂದಲೇ ಪ್ರಪಂಚ ಜ್ಞಾನ. ಇದರಿಂದ ನಮಗೆ ಆಗಬೇಕಾದದ್ದು ಏನೂ ಇಲ್ಲ. ಹಾಗಾಗಿ ಈ ದೃಶ್ಯ ಪ್ರಪಂಚದ ಲಯ ಆಗಬೇಕು ಒಂದು. ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ, ನಮಗೆ ಇದು ಈ ವಸ್ತು ಅಂತೆಲ್ಲ ಗೊತ್ತಾಗತ್ತಲ್ಲ, ಗೊತ್ತಾಗುವುದು ಆ ವಸ್ತುವಿನಿಂದಾಗಿ ನಮಗೆ ಗೊತ್ತಾಗತ್ತೋ ಅಥವಾ ಅದಕ್ಕಿಂತ ಮೊದಲು ನಮ್ಮೊಳಗೆ ತಿಳುವಳಿಕೆ ಅಂದರೆ ಜ್ಞಾನ ಇದ್ದದ್ರಿಂದ ಆ ವಸ್ತು ಗೊತ್ತಾಗತ್ತೋ ಅಂತ ಪ್ರಶ್ನೆ. ಈಗ ನೋಡಿ, ಹೊರಗಡೆ ಎಲ್ಲ ವಸ್ತು ಇದೆ, ನಮ್ಮ ಒಳಗೆ ಜ್ಞಾನವೇ ಇಲ್ಲ ಅಂತ ಅಂದ್ಕೊಳ್ಳೋಣ. ಸುಮ್ಮನೆ ಸ್ಕೆಲಿಟನ್ ಅಥವಾ ಡೆಡ್ ಬಾಡಿ ಅಂತ ಅಂದ್ಕೊಳ್ಳೋಣ. ಆ ಡೆಡ್ ಬಾಡಿಗೆ ಈ ಹೊರಗಿನ ವಸ್ತುಗಳ ಜ್ಞಾನ ಬರುತ್ತಾ? ಯಾಕೆ ಬರೋದಿಲ್ಲ? ಅಂದರೆ ಅಲ್ಲಿ ದೃಶ್ಯ ಉಂಟು, ಆದರೆ ದೃಶ್ಯವನ್ನು ನೋಡ್ತಾ ಇರುವಂಥ ದೃಕ್ ಆದಂಥ ಆತ್ಮ ಅಲ್ಲಿ ಇಲ್ಲ. ಇಲ್ಲ ಅಂದರೆ ಅಂತಃಕರಣ ಕೆಲಸ ಮಾಡ್ತಾ ಇಲ್ಲ ಅಷ್ಟೇ. ಹೌದು ತಾನೆ? ಈಗ ಇನ್ನೊಂದು ಪ್ರಶ್ನೆ ಕೇಳ್ಬೋದು ನೀವು. ಅಲ್ಲ, ನಮಗೆ ಕೆಲವು ಸಲ ಯಾವಾಗಲೂ ನಮ್ಮ ಸ್ವರೂಪ ಜ್ಞಾನ ಎನ್ನುವಂಥ ತಿಳುವಳಿಕೆ ಇರುತ್ತೆ, ಆದರೆ ಇದು ಯಾವ ವಸ್ತು ಅಂತ ಗೊತ್ತಾಗೋದಿಲ್ವಲ್ಲ. ಅಂದರೆ ಹೌದು, ಇದು ಯಾವ ವಸ್ತು ಅಂತ ಗೊತ್ತಾಗಲಿಲ್ಲ ಅಂತ ನಾವು ಹೇಳ್ತೇವಲ್ಲ, ಆ ಗೊತ್ತಾಗಲಿಲ್ಲ ಅನ್ನೋದು ನಿನಗೆ ಯಾವುದರಿಂದ ಗೊತ್ತಾಯಿತು? ಗೊತ್ತಾಗಲಿಲ್ಲ ಅನ್ನೋದು ಗೊತ್ತಾಗಬೇಕಿದ್ರಾದ್ರೂ ಒಳಗಡೆ ಇರಬೇಕು ತಾನೇ ಅದು. ವಿಚಾರ ಮಾಡಿ. ಹಾಗಾಗಿ ಈ ದೃಶ್ಯ ಪ್ರಪಂಚದಿಂದ ನಮಗೆ ಆತ್ಮಜ್ಞಾನಕ್ಕೆ ಆಗಬೇಕಾದದ್ದು ಏನೂ ಇಲ್ಲ. ಹಾಗಾಗಿ ಏನು ವಿಚಾರ ಮಾಡಬೇಕು? ಸಾಧನೆ ಹಂತ ಇವೆಲ್ಲ. ಓಹೋ, ನಾನು ಹೊರಗಿನಿಂದ ಯಾವ ವಸ್ತುವನ್ನು ನೋಡಿದಾಗಲೂ ನನಗೆ ಇದೆಲ್ಲ ಬೇರೆ ಬೇರೆ ವಸ್ತು ಅಂತ ತಿಳುವಳಿಕೆ ಬರುತ್ತಲ್ಲ, ಈ ಎಲ್ಲ ತಿಳುವಳಿಕೆಯು ಆ ವಸ್ತುವಿನಿಂದಾಗಿ ಬಂದದ್ದಲ್ಲ, ನನ್ನ ಒಳಗಿರುವಂಥ ಜ್ಞಾನದಿಂದಲೇ ಅವುಗಳ ತಿಳುವಳಿಕೆ ಬಂತು. ಹಾಗಾಗಿ ಈ ಜ್ಞಾನ ಇದ್ದಾಗ ಅವೆಲ್ಲ ಇವೆ, ಅವಿದ್ದಾಗ ಇದು ಇರುತ್ತೆ ಅಂತ ಇಲ್ಲ. ಆದ್ದರಿಂದ ಇದೇ ಜ್ಞಾನವೇ ವಸ್ತುಗಳನ್ನು ನೋಡಿದಾಗ ಅಖಂಡವಾದ ಜ್ಞಾನ ಖಂಡವಾಗಿ ಬಿಡಿ ಬಿಡಿಯಾಗಿ ನಮಗೆ ಗೋಚರಿಸ್ತಾ ಇದೆ. ಅಖಂಡವಾದದ್ದಿಲ್ಲಿರುವಾಗ ಈ ಬಿಡಿಯಾದಂತಹ ಅಂದರೆ ಖಂಡವಾದಂತಹ ಈ ಜ್ಞಾನವನ್ನು ಬೆನ್ನತ್ತಿ ನೀನು ಹೋಗಬೇಕಾದ ಅವಶ್ಯಕತೆ ಇಲ್ಲ. ಆದ್ದರಿಂದ ನೀನು ಅಕೃತ್ವ ದೃಶ್ಯ ವಿಲಯಂ, ಈ ದೃಶ್ಯ ಪ್ರಪಂಚ ಯಾವುದೇ ವಸ್ತುವನ್ನು ನೋಡಿದಾಗಲೂ ಸಹ ನಿನಗೆ ತಿಳುವಳಿಕೆ ಬರುತ್ತಲ್ಲ, ಆ ತಿಳುವಳಿಕೆ ವಸ್ತುವಿನಿಂದ ಬಂದದ್ದಲ್ಲ, ನನ್ನ ಒಳಗಿನ ತಿಳುವಳಿಕೆಯಿಂದಲೇ ಅದು ಗೋಚರಿಸಿತು. ಹಾಗಾಗಿ ನಾನು ಜ್ಞಾನಸ್ವರೂಪ, ಅಲ್ಲಿಗೆ ಹೋಗಿ ನಿಲ್ಲಬೇಕು. ಅಜ್ಞಾತ್ವ ತತ್ವಮಾತ್ಮನಃ, ಹೀಗೆ ಈ ದೃಶ್ಯ ವಿಲಯವನ್ನು ಮಾಡದೇ ಒಂದು ಆತ್ಮಸ್ವರೂಪವನ್ನು ತಿಳಿಯದೆ ಅಂತರ್ಥ. ತತ್ವಂ ಆತ್ಮನಃ, ಆತ್ಮನಃ ತತ್ವ ಅಂದರೆ ಆತ್ಮಸ್ವರೂಪ, ಪ್ರಪಂಚಕ್ಕೆ ಮೂಲ ಕಾರಣ ಅದೇನೆ. ಇದು ಎರಡನ್ನೂ ಮಾಡಿಕೊಳ್ಳದೆ ಇದ್ದರೆ ಬಾಹ್ಯ ಶಬ್ದೈ ಕುತೋ ಮುಕ್ತಿ,
ಕೇವಲ ಹೊರಗಿನ ಶಬ್ದಶ್ರವಣ ಮಾತ್ರದಿಂದ ನೀನು ಎಷ್ಟೇ ಮಹಾವಾಕ್ಯಗಳನ್ನು ಅರ್ಥ ತಿಳಿಯದೆ ಉಚ್ಚಾರಣೆ ಮಾಡಿದ್ರಿಂದ, ಕೇಳಿಸಿಕೊಂಡಿದ್ದರಿಂದ ಏನೂ ಪ್ರಯೋಜನ ಇಲ್ಲ. ಉಕ್ತಿ ಮಾತ್ರ ಫಲೈರ್ ನೃಣಾಂ ಅಂತ. ಹೀಗೆ ತತ್ವವನ್ನು ತಿಳಿಯದೇ ಇದ್ದರೆ ಏನೂ ಪ್ರಯೋಜನ ಇಲ್ಲ. ಈ ದೃಶ್ಯ ಪ್ರಪಂಚವನ್ನು ಲಯ ಮಾಡಿಕೊ ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗಬೇಡ. ಇದನ್ನೇ ವೈರಾಗ್ಯ ಅಂತ ಕರೆಯುವುದು. ನಾವು ಏನು ಮಾಡ್ತೇವೆ ಅಂದರೆ ವೈರಾಗ್ಯ ಇರೋದಿಲ್ವಲ್ಲ, ಹಾಗಾಗಿ ಒಂದೊಂದು ವಸ್ತುವಿನೊಳಗೆ ಅದೇನು ಇದೇನು ಅಂತ ಅದನ್ನು ಬೆನ್ನು ಹತ್ತಿ ಹೋಗ್ತಾ ಇರ್ತೇವೆ. ನಮಗೆ ದೃಶ್ಯ ಲಯ ಆಯಿತು, ದೃಶ್ಯ ಹೆಚ್ಚಾಯಿತು, ನೀವೇ ವಿಚಾರ ಮಾಡಿ. ಆತ್ಮಜ್ಞಾನ ಬೇಕು ಅನ್ನೋನಿಗೆ ಈ ದೃಶ್ಯ ಪ್ರಪಂಚ ಲಯ ಆಗಲೇಬೇಕು. ಅಷ್ಟು ಹಿನ್ನೆಲೆಯಲ್ಲಿ ಎಷ್ಟರ ಮಟ್ಟಿಗೆ ಅವನು ಅಂತರ್ಮುಖನಾಗ್ತಾನೆ ಅಂದರೆ, ದೃಶ್ಯವನ್ನು ಲಯ ಮಾಡ್ಕೊಳ್ತಾನೆ ಅಂದರೆ, ಯಾವುದೇ ವಸ್ತುವನ್ನು ನೋಡಿದಾಗಲೂ ಸಹ ಇದೆಲ್ಲವುದು ನನ್ನ ಒಳಗಿನ ಸಜಾತೀಯ ವಿಜಾತೀಯ ಸ್ವಗತ ಭೇದರಹಿತವಾದಂತಹ ಆತ್ಮಜ್ಞಾನದಿಂದಲೇ ಬಂದ ತಿಳುವಳಿಕೆ, ಅದರಿಂದಾಗಿ ಇದೆಲ್ಲ ನನಗೆ ಗೋಚರಿಸ್ತಾ ಇದೆ ಅಂತ ಅಂದ್ಕೊಳ್ತಾನೆ. ಮತ್ತು ಆಂತರಾನುಭವಂ ವಿನಾ ಉಚ್ಚಾರ್ಯಮಾಣೈ ಅಹಂ ಬ್ರಹ್ಮಾಸ್ಮೀತ್ಯಾದಿ ಶಬ್ದೈ ನೃಣಾಂ ಮುಕ್ತಿ ಕುತಃ. ಆ ಒಳಗಿನ ಅನುಭವ ಬರದೇನೆ ಕೇವಲ ಹೊರಗಿನ ಶಬ್ದ ಮಾತ್ರ ಉಚ್ಚಾರಣೆಯಿಂದ, ಮಹಾವಾಕ್ಯದ ಉಚ್ಚಾರಣೆಯಿಂದ ಏನೂ ಪ್ರಯೋಜನ ಆಗುವುದಿಲ್ಲ ಅನ್ನೋದನ್ನು ಈ ಶ್ಲೋಕ ಹೇಳುತ್ತೆ. ನಾನು ದಕ್ಷಿಣಾಮೂರ್ತಿ ಸ್ತೋತ್ರದ ಅರ್ಥವನ್ನು ಹೇಳುವಾಗ ಹೇಳಿದ್ದೆ ಈ ಮಹಾವಾಕ್ಯಗಳ ಬಗ್ಗೆ. ಒಂದು ಈ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವಂತಹದ್ದು ತತ್ವಮಸಿ ಎನ್ನುವಂತಹದ್ದು, ಇನ್ನೊಂದು ಐತರೇಯ ಉಪನಿಷತ್ತಿನಲ್ಲಿ ಬರುವಂತಹದ್ದು ಪ್ರಜ್ಞಾನಂ ಬ್ರಹ್ಮ ಎನ್ನುವಂಥದ್ದು, ಮತ್ತು ಇನ್ನೊಂದು ಅಯಮಾತ್ಮ ಬ್ರಹ್ಮ ಎನ್ನುವಂಥದ್ದು ಮಾಂಡೂಕ್ಯ ಉಪನಿಷತ್ತಿನಿಂದ ಬಂದಂಥದ್ದು, ಮತ್ತು ಕೊನೆಯದು ಯಜುರ್ವೇದದ್ದು ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮವೇ ಆಗಿದ್ದೇನೆ ಎನ್ನುವಂಥದ್ದು. ಇದನ್ನು ಒಂದೊಂದು ಮಹಾವಾಕ್ಯವನ್ನೂ ಸಹ ಹೇಗೆ ನಾವು ತಿಳ್ಕೊಳ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಕೇವಲ ಕೇಳಿದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ಹೇಗೆಂದರೆ ಈಗ ನೋಡಿ, ಈ ಸಿನಿಮಾದಲ್ಲಿ ಯಾವುದೋ ಒಬ್ಬ ಸ್ವಾಮಿಗಳು ಶಿಷ್ಯನಿಗೆ ಉಪದೇಶ ಮಾಡ್ತಾರೆ. ಶಿಷ್ಯ ಅವನು ಕೇಳ್ತಾನೆ, ಸಿನಿಮಾದಲ್ಲಿ ಆಗ್ತಾನೆ, ತಕ್ಷಣವೇ ಅವನು ಜ್ಞಾನಿ ಆಗಿಬಿಡ್ತಾನೆ, ಯಾಕೆಂದರೆ ಅದು ಸಿನಿಮಾ ಅಲ್ವಾ. ಆದರೆ ನಿಜ ಜೀವನದಲ್ಲಿ ಆಗೋದಿಲ್ಲ. ಯಾಕೆಂದರೆ ಕೇವಲ ಶಬ್ದಶ್ರವಣದಿಂದ ಏನೂ ಆಗೋದಿಲ್ಲ. ಈ ಒಂದೊಂದು ಮಹಾವಾಕ್ಯದ ಹಿಂದೂ ಸಹ ಒಂದೊಂದು ವಿಶೇಷತೆ ಉಂಟು. ಏನು ಅಂದರೆ, ಈ ತತ್ವಮಸಿ ಎನ್ನುವಂಥದ್ದು ಇದು ಉಪದೇಶಾತ್ಮಕವಾದದ್ದು. ಗುರುವು ಶಿಷ್ಯನಿಗೆ ನೀನು ಅದು ಆಗಿದ್ದೀಯೇ ಅಂತ ಉಪದೇಶ ಮಾಡ್ತಾನೆ. ಅದು ಅಂದ ತಕ್ಷಣ ಅವನಿಗೆ ಸಂಶಯ, ಹಾಗಿದ್ರೆ ಅದು ಅಂದರೆ ಏನು ಅಂದರೆ, ಅದಕ್ಕೆ ಈ ಋಗ್ವೇದದ ಮಹಾವಾಕ್ಯ ಹೇಳುತ್ತೆ ಪ್ರಜ್ಞಾನಂ ಬ್ರಹ್ಮ, ನೀನು ಜ್ಞಾನಸ್ವರೂಪ. ಆ ಜ್ಞಾನಸ್ವರೂಪ ಯಾವುದು ಅಂದರೆ ಬ್ರಹ್ಮ, ಅಥವಾ ಬ್ರಹ್ಮವೇ ಜ್ಞಾನಸ್ವರೂಪ ಅಂತ. ಅಲ್ಲಿಗೆ ಏನು ಹೇಳ್ದಂಗಾಯ್ತು, ಗುರುಗಳು ಅವನಿಗೆ ದಾರಿ ತೋರಿಸಿದ್ರು, ನೀನು ಅದಾಗಿದ್ದೀಯೇ. ಅದು ಅಂದರೆ ಯಾವುದಂದರೆ ಜ್ಞಾನಸ್ವರೂಪ ಅಂತ. ಆ ಜ್ಞಾನ ಹಾಗಿದ್ರೆ ಎಲ್ಲುಂಟು ಅಂದರೆ, ಅದು ಎಲ್ಲ ಕಡೆಗೂ ಉಂಟು. ಎಲ್ಲ ಕಡೆಗೂ ಉಂಟು ಅಂದರೆ ನನ್ನ ಒಳಗೂ ಉಂಟು. ಅಯಮಾತ್ಮ ಬ್ರಹ್ಮ, ಈ ಆತ್ಮ ಜೀವಾತ್ಮ ಅಂತ ಕರೆಸ್ಕೊಳ್ಳೋನು ಪರಮಾತ್ಮನಿಗಿಂತ ಅಂದರೆ ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಂತ ಏನು ಮಾಡ್ತಾನೆ, ಹೀಗೆ ವಿಚಾರ ಮಾಡ್ತಾನೆ. ಹೀಗೆ ವಿಚಾರ ಮಾಡ್ತಾನೆ ಅಂದರೆ ನಿರಂತರ ಅನುಸಂಧಾನ ಮಾಡ್ತಾನೆ. ಅನುಸಂಧಾನ ಹೀಗೆ ಮಾಡಿ 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 ಅದೇ ಅರ್ಥದ ನೆಲೆಯಲ್ಲಿ ನಿಂತು ನಾನು ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಂತ. ಎಷ್ಟೋ ದೀರ್ಘಕಾಲದ ಸಾಧನೆ ನಂತರ ಅದು ಅವನಿಗೆ ಅನುಭವಕ್ಕೆ ಬರ್ತದೆ. ಆಗ ಅಹಂ ಬ್ರಹ್ಮಾಸ್ಮಿ ಅಂತ ಉದ್ಗಾರ ತೆಗೀತಾನೆ. ಅದು ಅನುಭವಾತ್ಮಕವಾದದ್ದು. ಒಂದೊಂದು ಮಹಾವಾಕ್ಯದ ಹಿಂದೆ ಒಂದೊಂದು ವಿಶೇಷತೆ ಉಂಟು. ತತ್ವಮಸಿ ಎನ್ನುವಂಥದ್ದು ಉಪದೇಶಾತ್ಮಕವಾದದ್ದು, ಮತ್ತು ಪ್ರಜ್ಞಾನಂ ಬ್ರಹ್ಮ ಎನ್ನುವಂಥದ್ದು ಸ್ವರೂಪ ಬೋಧಕ ರೂಪವಾದ ಮಹಾವಾಕ್ಯ, ಮತ್ತು
ಅಯಮಾತ್ಮ ಬ್ರಹ್ಮ ಎನ್ನುವಂಥದ್ದು ಶಿಷ್ಯ ಅನುಸಂಧಾನ ಮಾಡಬೇಕಾದಂಥದ್ದು. ಕೊನೆಗೆ ಅವನೇ ಅನುಸಂಧಾನವನ್ನು ಮುಂದುವರೆಸಿ ಕೊನೆಯ ಘಟ್ಟವನ್ನು ಸೇರಿದಾಗ ಅಹಂ ಬ್ರಹ್ಮಾಸ್ಮಿ ಎನ್ನುವಂಥ ಅನುಭವದಲ್ಲಿ ನಿಲ್ಲುವಂಥದ್ದು. ಅನುಭವಕ್ಕೆ ಬರಬೇಕು ಅಂದರೆ ಅವನು ತಿಳಿಬೇಕು ತಾನೇ. ಅನುಭವ ಅಂದರೆ ಹಾಗೆ ತಾನೆ. ಕೇವಲ ಸಕ್ಕರೆ ಸಕ್ಕರೆ ಅಂತ ಶಬ್ದ ಕೇಳಿದ್ರಿಂದ ಸಕ್ಕರೆ ಸಿಹಿ ಗೊತ್ತಾಗತ್ತಾ? ಇಲ್ಲ. ಬಾಯಿಗೆ 2 ಕಾಳು ಹಾಕ್ಕೊಂಡೆ ಅವನಿಗೆ ಶಬ್ದ ಹಿಡಿದಿದ್ರೆ ಗೊತ್ತಾಗುತ್ತೆ. ಯಾಕೆಂದರೆ ಅದು ಅನುಭವ. ಅನುಭವದ ಮುಂದೆ ಇನ್ಯಾವುದೂ ಇಲ್ಲ. ಅದಕ್ಕೋಸ್ಕರ ಭಗವತ್ಪಾದರು ಹೇಳ್ತಾರೆ, ಈ ವಾಕ್ಯ ಶಬ್ದೈ ಕುತೋ ಮುಕ್ತಿ. ಕೇವಲ ಹೊರಗಿನ ಈ ಶಬ್ದಶ್ರವಣ ಮಾತ್ರದಿಂದ ಮೋಕ್ಷ ಆಗುವಂತಿದ್ದರೆ ಎಲ್ಲರ ಕಿವಿಯಲ್ಲಿ ಹೇಳ್ಕೊಂಡು ಬರೋದು. ಬೇಕಾದ್ರೆ ನಾವೇ ಹೇಳ್ಬಿಡೋದು, ನೀವೆಲ್ಲರೂ ಮುಕ್ತರಾಗಿದ್ದೀರಿ ನಡೀರಿ ಅಂತ. ನಾವು ಹೇಳಿದಿದ್ರೂ ಹೋಗ್ತಾರೆ, ಆಗುತ್ತಾ? ಹಾಗಾಗಿ ಸಾಧನೆ ಹೇಗೆ ಅರ್ಥಜ್ಞಾನ ಪುರಸ್ಸರವಾದ ಸಾಧನೆಯನ್ನು ಬಯಸತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ಕೇವಲ ಈ ಶಬ್ದಶ್ರವಣ ಮಾತ್ರದಿಂದ ಮೋಕ್ಷ ಆಗುವುದಿಲ್ಲ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಈ ದೃಶ್ಯ ಪ್ರಪಂಚದ ಲಯವನ್ನು ಮಾಡಿಕೊ ಅಂದರೆ ಅವನಿಗೆ ಯಾವುದೇ ವಸ್ತುಗಳ ಯೋಚನೆಯೂ ಮನಸ್ಸಿನಲ್ಲಿ ಬರಬಾರದು. ಕೇವಲ ನಾನು ಹೀಗೆ ವಿಚಾರ ಮಾಡ್ತಿದ್ದೇನಲ್ಲ, ಈ ವಿಚಾರಕ್ಕೆ ತಿಳುವಳಿಕೆ ಯಾವ ಮೂಲದಿಂದ ಬರ್ತಾ ಇದೆಯೋ ಅದೇ ನನ್ನ ಸ್ವರೂಪ ಅಂತ ಹೇಳಿ ಅಲ್ಲಿಯೇ ನಿಲ್ಲಬೇಕು. ಆಗ ದೃಶ್ಯ ಪ್ರಪಂಚ ಏನಾಗುತ್ತೆ? ಲಯವಾಗಿ ಹೋಗಿಬಿಡುತ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ದೃಶ್ಯ ಪ್ರವಿಲಾಪನೆ ತತ್ವಜ್ಞಾನಂ ನಾನ್ಯಥಾ ಇತಿ. ಆ ದೃಶ್ಯ ಪ್ರಪಂಚ ಯಾವಾಗ ಲಯ ಆಗುತ್ತೆ ಅಂದರೆ ಒಳಗಡೆಯಿಂದ ಆತ್ಮಜ್ಞಾನ ಗಟ್ಟಿಯ ಆಗ್ತಾ ಬಂದ ಹಾಗೆ ಅದು ಕಡಿಮೆ ಆಗ್ತಾ ಬರುತ್ತೆ. ಈಗ ಇಲ್ಲೊಂದು ಸಂಶಯ ಬರುತ್ತೆ ನಮಗೆ, ದೃಶ್ಯ ಪ್ರಪಂಚದ ಲಯ ಆದ ಮೇಲೆ ಆತ್ಮಜ್ಞಾನ ಬರುತ್ತೋ ಅಥವಾ ಆತ್ಮಜ್ಞಾನ ಆದ ಮೇಲೆ ದೃಶ್ಯ ಪ್ರಪಂಚದ ಲಯ ಆಗತ್ತೋ? ಅಂತ ಪ್ರಶ್ನೆ ಸಹಜ. ಆದರೆ ಒಂದು ನೆನಪಿಟ್ಟುಕೊಳ್ಳೋದು, ಪ್ರಪಂಚದಲ್ಲಿ ಎಷ್ಟೋ ಕ್ರಿಯೆಗಳು 2 ಕ್ರಿಯೆಗಳು ಒಟ್ಟೊಟ್ಟಿಗೆ ಆಗ್ತಾ ಇರ್ತವೆ. ಒಂದು ಉದಾಹರಣೆ ಕೊಡ್ತೇನೆ. ತುಂಬ ಹಸಿವಾಗಿದೆ, ಊಟ ಮಾಡಲಿಕ್ಕೆ ಕುಳಿತುಕೊಳ್ತೇವೆ. ಊಟ ಮಾಡ್ತಾ ಇರ್ತೇವೆ. ನಾವು ಊಟ ಮಾಡಿ ಅರ್ಧ ಗಂಟೆ ಆದ ಮೇಲೆ ನಮಗೆ ಹೊಟ್ಟೆ ತುಂಬಿತು ಅಂತ ತೃಪ್ತಿ ಭಾವನೆ ಬರುತ್ತೋ? ಅಂದರೆ ಆ ಊಟ ಆದಮೇಲೆ ಎಷ್ಟೋ ಸಮಯ ಗ್ಯಾಪ್, ಅದಾದಮೇಲೆ ನಂಗೆ ತೃಪ್ತಿ ಆಯಿತು ಅನ್ನೋ ಭಾವನೆ ಬರುತ್ತಾ? ಅಥವಾ ಆ ಹಸಿವಿನ ನಿವಾರಣೆ ಉಂಟಲ್ಲ, ಅದು ಊಟ ಮಾಡ್ತಾನೆ ನಿವಾರಣೆ ಆಗುತ್ತಾ? ಅಂದರೆ ಹಸಿವಿನ ನಿವಾರಣೆಯೂ ಆಗ್ತಾ ಇರುತ್ತೆ, ತೃಪ್ತಿಯೂ ಆಗ್ತಾ ಇರುತ್ತೆ. ತೃಪ್ತಿಯ ಪ್ರಾಪ್ತಿ, ಹಸಿವಿನ ನಿವಾರಣೆ ಇವೆರಡೂ ಸಹ ಊಟ ಎನ್ನುವಂಥ ಕ್ರಿಯೆಯಲ್ಲಿ ಒಟ್ಟೊಟ್ಟಿಗೆ ಆಗ್ತಾ ಇರ್ತವೆ. ಹೌದು ತಾನೇ? ಮೊದಲು ಹಸಿವಿನ ಬಾಧೆ ನಿವಾರಣೆ ಆಯಿತು, ಆಮೇಲೆ ತೃಪ್ತಿ ಆಯಿತು. ಇಲ್ಲ, ತೃಪ್ತಿ ಆಯಿತು ಆಮೇಲೆ ಹಸಿವಿನ ಬಾಧೆ ನಿವಾರಣೆ ಆಯಿತು ಅಂತ ಯಾರು ಹೇಳ್ತಾರೆ? ಇಲ್ಲ. ಹಾಗೆಯೇ ಈ ಆತ್ಮಜ್ಞಾನದ ಪ್ರಕ್ರಿಯೆಯಲ್ಲೂ ಹಾಗೆ. ಇನ್ನೊಂದು ಉದಾಹರಣೆ ಕೊಡ್ತೇನೆ. ಬೆಳಗಾತ ಎದ್ದ ತಕ್ಷಣ ನಾವು ಸೂರ್ಯೋದಯವನ್ನು ನೋಡ್ತೇವೆ. ಸೂರ್ಯೋದಯ ಆಯಿತು ಅಂದರೆ ಏನು? ಕತ್ತಲು ಹೋಯಿತು ಅಂತ ಅರ್ಥ. ಪ್ರಶ್ನೆ ಇಷ್ಟೇ, ಕತ್ತಲು ಹೋಗಿ ಎಷ್ಟೋ ಹೊತ್ತಾದಮೇಲೆ ಸೂರ್ಯೋದಯ ಆಗತ್ತಾ ಅಥವಾ ಸೂರ್ಯೋದಯ ಆಗಿ ಎಷ್ಟೋ ಹೊತ್ತಾದಮೇಲೆ ಕತ್ತಲು ಆಚೆ ಹೋಗುತ್ತಾ? ಎರಡೂ ಅಷ್ಟೊಟ್ಟಿಗೆ ಆಗುತ್ತೆ. ಹಾಗೆ ಸಂಜೆ ಬೆಳಕು ಹೋಗ್ತಾ ಇರುತ್ತೆ, ಕತ್ತಲು ಬರ್ತಾ ಇರುತ್ತೆ. ಯಾವುದು ಮೊದಲು ಯಾವುದು ನಂತರ ಅಂತ ಕೇಳಿದರೆ ಅಲ್ಲಿ ಮೊದಲು ನಂತರ ಅನ್ನೋದಿಲ್ಲ, ಎಲ್ಲ ಒಟ್ಟೊಟ್ಟಿಗೆ ಆಗ್ತವೆ. ಹಾಗೆಯೇ ಆತ್ಮಜ್ಞಾನ ಒಳಗಡೆಯಿಂದ ಗಟ್ಟಿ ಆಗ್ತಾ ಬಂದ ಹಾಗೆ ದೃಶ್ಯ ಪ್ರಪಂಚದ ಲಯವೂ ಆಗ್ತಾ ಇರುತ್ತೆ. ಹೊರತು ದೃಶ್ಯ ಪ್ರಪಂಚವನ್ನು ಪೂರ್ತಿ ಲಯ ಮಾಡಿಕೊಂಡು ನಾನು ಆತ್ಮಜ್ಞಾನ ಪಡಿತೇನೆ ಅಂತಂದರೆ ನೋ, ಅದು ಆಗದೇ ಇರುವಂತಹದ್ದು. ಅಷ್ಟು ಹಿನ್ನೆಲೆಯಲ್ಲಿ ಹಾಗಿದ್ದರೆ ಈ ದೃಶ್ಯ ಪ್ರಪಂಚವನ್ನು ಲಯ ಮಾಡಿಕೊಳ್ಳದೆ ತತ್ವಜ್ಞಾನವನ್ನು ತಿಳಿಯದೇ ಇದ್ದರೆ ಆತ್ಮಜ್ಞಾನ ಸಿಗೋದೇ ಇಲ್ವಾ ಅಂದರೆ ಸಿಗೋದಿಲ್ಲ. ಇದೆರಡೂ ಸಹ ಅಳಿಯಲೇಬೇಕು. ಅದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಹೇಗೆ ಅಂದರೆ, ಅಕೃತ್ವ ಶತ್ರು ಸಂಹಾರಂ
ಅಗತ್ವಾ ಅಖಿಲ ಭೂಶ್ರಿಯಂ ರಾಜ ಅಹಮಿತಿ ಶಬ್ದಾನ್ ನೋ ರಾಜ ಭವಿತುಮರ್ಹತಿ. 66ನೇ ಶ್ಲೋಕ. ಇದರ ಅರ್ಥ ಏನು ಅಂದರೆ, ಶತ್ರುವಿನ ಸಂಹಾರವನ್ನು ಮಾಡದೆ ಮತ್ತು ಭೂಮಿ ಅಖಂಡ ಸಂಪತ್ತನ್ನು ಪಡೆಯದೆ ನಾನು ರಾಜನಾಗಿದ್ದೇನೆ ಎನ್ನುವಂಥ ಕೇವಲ ಶಬ್ದ ಮಾತ್ರ ಉಚ್ಚಾರಣೆಯಿಂದ ಲೋಕದಲ್ಲಿ ಯಾವನಾರು ರಾಜ ಆಗ್ತಾನ? ಆಗೋದಿಲ್ಲ. ಹಾಗಿದ್ದರೆ ಅವನು ರಾಜನ ಆಗಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಮೊದಲು ಶತ್ರು ಸಂಹಾರ ಮಾಡಲೇಬೇಕು. ಅದಾದಮೇಲೆ ಭೂ ಸಂಪತ್ತನ್ನು ಸ್ವಾಧೀನ ಮಾಡಿಕೊಳ್ಬೇಕು. ಆಗ ತಾನು ರಾಜ ಅಂತ ಹೇಳಿಕೊಳ್ಳದೆ ಇದ್ರೂ ಸಹ ಹಿ ಬಿಕಮ್ಸ್ ರಾಜ, ಅವನ ರಾಜ ಆಗಿಯೇ ಆಗ್ತಾನೆ. ಇಷ್ಟು ಈ ಶ್ಲೋಕದ ಅರ್ಥ. ಹಾಗೆಯೇ ಈ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಮಾತಿಗೂ ಈ ಶ್ಲೋಕದಲ್ಲಿ ಹೇಳೋ ಮಾತಿಗೂ ಒಂದು ಸಂಬಂಧ ಉಂಟು. ಶತ್ರು ಸಂಹಾರ, ಅವರು ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರೆಗೆ ರಾಜನಿಗೆ ರಾಜತ್ವ ಬರುವುದಕ್ಕೆ ಬಿಡೋದಿಲ್ಲ. ಹಾಗೆಯೇ ಎಲ್ಲಿಯವರೆಗೆ ಆತ್ಮಜ್ಞಾನದ ದಾರಿಯಲ್ಲಿ ಹೋಗುವವನಿಗೆ ಈ ದೃಶ್ಯ ಪ್ರಪಂಚ ಇದ್ದೇ ಇರ್ತದೆಯೋ ಅಲ್ಲಿವರೆಗೂ ಸಹ ಅದು ಒಳಮುಖ ಆಗೋದಕ್ಕೆ ಬಿಡೋದಿಲ್ಲ. ಎಳಿತಾ ಇರ್ತವೆ ಹೊರಗಿನ ವಸ್ತುಗಳು. ಅದಕ್ಕೋಸ್ಕರ ಏನು ಮಾಡಬೇಕು? ಮೊದಲು ಈ ಶತ್ರು ಸಂಹಾರ ಅಂದರೆ ಒಂದೇ ಸಲಕ್ಕೆ ಆಗೋದಿಲ್ಲ, ಅಷ್ಟಷ್ಟಾಗಿ. ಶತ್ರು ಸಂಹಾರ ಒಂದೇ ದಿವಸದ ಪ್ರಕ್ರಿಯೆಯ ಇಲ್ಲ. ನೋಡ್ತಿರ್ತೇವಲ್ಲ ನಾವು ದಿನ ಬೆಳಗಾದರೆ ಯಾವ್ಯಾವ ಮೂಲೆಯಿಂದ ಯಾರ್ಯಾರು ಏನೇನು ಮಾಡ್ತಾರೆ ಅಂತ ನಾವು ಕಾಯ್ತಾ ಇರಬೇಕು. ಎಲ್ಲ ಕಡೆಯಿಂದ ಮಟ್ಟ ಹಾಕ್ತಾ ಬರಬೇಕು ಹೀಗೆ ಅಂತ. ಹಾಗೇ ಈ ದೃಶ್ಯ ಪ್ರಪಂಚದ ಲಯವನ್ನು ಸಹ ಮಾಡಿಕೊಂಡು ಮತ್ತೆ ಆತ ಒಳಗಿಂದ ತತ್ವಜ್ಞಾನದಿಂದ ತನ್ನ ಸ್ವರೂಪ ಏನು ಅನ್ನೋದನ್ನು ವಿಚಾರ ಮಾಡ್ತಾ ಇರಬೇಕು. ಹಾಗೆ ಇಲ್ಲಿ ಆ ರಾಜನಾಗಬೇಕು ಅಂತ ಬಯಸುವವನು ಆತ ಏನು ಮಾಡ್ತಾನೆ ಅಂದರೆ, ಸಮಸ್ತ ಭೂಶ್ರೀ ಪ್ರಾಪ್ತಿ, ಇಡೀ ಭೂಮಿ ಸಂಪತ್ತನ್ನು ಸ್ವಾಧೀನ ಮಾಡ್ಕೊಳ್ತಾನೆ. ಶತ್ರುಗಳ ಸಂಹಾರ, ಭೂಮಿ ಸಂಪತ್ತಿನ ಸ್ವಾಧೀನ, ಇದು ಎರಡನ್ನೂ ಸಹ ಮಾಡಿಕೊಂಡು ಅವನು ರಾಜ ಆಗ್ತಾನೆ. ಆಗ ತಾನು ರಾಜ ಆಗಿದ್ದೇನೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಅಲ್ಲಿ ಏನು ಹೇಳ್ದಂಗಾಯಿತು? ಕೇವಲ ಈ ಶಬ್ದಶ್ರವಣ ಮಾತ್ರದಿಂದ ಏನೂ ಆಗುವುದಿಲ್ಲ. ರಾಜ ರಾಜ ಅಂತ 100 ಸಲ ಹೇಳ್ಕೊಂಡ್ರೂ ಸಹ ರಾಜನ ಅಲ್ಲದೆ ಇರೋನು ರಾಜನಾಗ್ತಾನ? ಅವನು ಅರಾಜನೇ, ರಾಜ ಅಲ್ಲ. ಹಾಗಿದ್ದರೆ ಯಾವನು ಶತ್ರು ಸಂಹಾರ ಮಾಡಿ ಭೂ ಸಂಪತ್ತನ್ನು ತನ್ನ ಅಧೀನ ಮಾಡ್ಕೊಂಡಿರ್ತಾನೋ, ರಾಜ್ಯವನ್ನು ತನ್ನ ಅಧೀನ ಮಾಡ್ಕೊಂಡಿರ್ತಾನೋ, ಅವನು ಹೇಳದೇ ಇದ್ದರೂ ಸಹ ರಾಜ. ಅಷ್ಟು ಹಿನ್ನೆಲೆಯಲ್ಲಿ ಈ ದೃಶ್ಯ ಪ್ರಪಂಚವನ್ನು ಲಯ ಮಾಡಿಕೊಳ್ಳದೆ ಒಳಗಡೆಯಿಂದ ತತ್ವಜ್ಞಾನ ಬರದೆ ಆತ್ಮಜ್ಞಾನ ಎನ್ನುವಂಥದ್ದು ಸಿಗುವುದಿಲ್ಲ. ಹಾಗಾಗಿ ಅದು ಎರಡೂ ನಿಯತವಾಗಿ ಆಗಲೇಬೇಕು. ಇಷ್ಟ ಆದರೆ ಸಾಕ? ಹಾಗಿದ್ರೆ ಆತ್ಮಜ್ಞಾನ ಇಷ್ಟಾದರೆ ಸುಲಭವಾಗಿ ಸಿಗತ್ತಾ ಅಂದರೆ ಇಲ್ಲ. ಇದಕ್ಕೂ ಸಹ ಮತ್ಮನ ಕೆಲವು ಪ್ರಕ್ರಿಯೆಗಳಿವೆ. ಹೇಗೆ ಅಂದರೆ, ಭೂಮಿಯ ಒಳಗಿರುವಂಥ ನಿಧಿಯನ್ನು ತೆಗಿಬೇಕಿದ್ರೆ ಏನೆಲ್ಲ ಪ್ರಕ್ರಿಯೆಗಳು ನಡೀತವೋ ಹಾಗೆ ಆತ್ಮಜ್ಞಾನ ಪಡೆಯುವುದಕ್ಕೂ ಸಹ ಕೆಲವು ಪ್ರಕ್ರಿಯೆಗಳಿವೆ ಅನ್ನೋದನ್ನು ಮುಂದಿನ 67ನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಅದನ್ನು ನಾಳೆ 6:15 ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.